ಪ್ರಾರಂಭದಲ್ಲಿ ನಮ್ಮ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಮಹಾ ಚೈತನ್ಯಕ್ಕೆ ಅನಂತ ಆತ್ಮ ಪ್ರಣಾಮಗಳನ್ನು ಸಲ್ಲಿಸ್ತಾ, ಹಾಗೆ ಆಗಮಿಸಿರ್ತಕ್ಕಂಥ ಎಲ್ಲ ಧ್ಯಾನಿಗಳಿಗೆ, ಧ್ಯಾನ ಮಾಸ್ಟರ್ಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ, ಇಂದಿನ ಈ ಒಂದು ಸಂದರ್ಭದಲ್ಲಿ ಮಹಾವತಾರ್ ಫೌಂಡೇಶನ್ ಅವರು ಹಾಗೂ ಅದರಲ್ಲಿ ಭಾಗವಹಿಸಿರ್ತಕ್ಕಂತಹ ಮಾಲಿನಿ ಮೇಡಮ್ ಅವರ ಆಹ್ವಾನದ ಮೇರೆಗೆ ನಾನು ಈ ದಿನ ವಿಶ್ವಮಯ ಕೋಶದ ಕುರಿತು ಕೆಲವು ವಿಷಯಗಳನ್ನ ನನಗೆ ತಿಳಿದಷ್ಟು ಹಂಚ್ಕೊಳ್ತೇನೆ. ಆತ್ಮೀಯ ಧ್ಯಾನ ಮಿತ್ರರೇ, ಆಧ್ಯಾತ್ಮಿಕತೆಯ ಸಾಧನೆಯಲ್ಲಿ ನಾವು ಅತ್ಯವಶ್ಯಕವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪರಿಶುದ್ಧವಾದಂತಹ ಜೀವನವನ್ನ ನಡೆಸುತ್ತಾ ನಿರಂತರವಾದಂತಹ ಅಭ್ಯಾಸದ ಮೂಲಕ ಉನ್ನತವಾದ ಸಾಧನೆಯನ್ನ ಸಾಧಿಸುವಂತಹ ಮಾರ್ಗದಲ್ಲಿ ಮುನ್ನಡೆ. ಆ ಸಾಧನೆಯಲ್ಲಿ ನಾವು ತೊಡಗಿದಾಗ ನಾವು ನಮ್ಮ ಒಳಗೆ ಅಂತರ್ಮುಖರಾಗಿ ಪ್ರಯಾಣ ಮಾಡುತ್ತಾ ಹೋದಾಗ ನಮ್ಮ ಆತ್ಮದ ಉನ್ನತಿ, ಆತ್ಮದ ಸ್ಥಿತಿ ಇವುಗಳನ್ನ ತಿಳ್ಕೊಳ್ತಾ ಮೋಕ್ಷದ ಸ್ಥಿತಿಗನ್ನ ಪಡಿತೇವೆ. ಆ ಮೋಕ್ಷ ಸ್ಥಿತಿಯನ್ನ ಪಡೆಯುವುದೇ ಪ್ರತಿಯೊಬ್ಬ ಮಾನವನ ಗುರಿ. ಆ ಮಾನವನ ಗುರಿಯನ್ನ ಸಾಧಿಸುವ ದಿಶೆಯಲ್ಲಿ ಅವನು ಈ ಕೋಶಗಳ ಬಗ್ಗೆ, ಶರೀರಗಳ ಬಗ್ಗೆ ಕೂಡ ತಿಳ್ಕೊಳ್ಬೇಕು. ತಿಳಿದದ್ದನ್ನ ಅನುಭವಿಸುತ್ತಾ ಸಾಗಿದಾಗ ಆ ಸ್ಥಿತಿಯನ್ನ ತಲುಪ್ತೇವೆ. ಬರೀ ತಿಳಿಯುವ ಮಟ್ಟದಲ್ಲೇ ನಾವಿದೀವಿ. ಆ ಸ್ಥಿತಿಯಲ್ಲೇ ಇದ್ದಾಗ ನಾವು ಆನಂದದ ಸ್ಥಿತಿ ಆಗ್ಲಿ, ಆ ಮೋಕ್ಷದ ಸ್ಥಿತಿಯನ್ನಾಗ್ಲಿ ಅನುಭವಿಸಲಿಕ್ಕೆ ಆಗಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ನಾವು ತಿಳ್ಕೊಳ್ಳೋ ಮಟ್ಟದಲ್ಲಿದ್ದೀವಿ. ತಿಳಿದಿರೋಂತಹ ವಿಚಾರಗಳನ್ನ ತಿಳಿಸ್ತಾ ಪ್ರಯತ್ನ ಮಾಡೋಣ. ಆ ಸಾಧನೆಯಲ್ಲಿ ನಾವು ತೊಡಗಿಕೊಳ್ಳೋಣ. ಯಾಕೆಂದ್ರೆ ಈಗ ಮಾರ್ಗದಲ್ಲಿ ಇದೀವಿ. ಆತ್ಮಜ್ಞಾನದ ಧ್ಯಾನ ಮಾರ್ಗದಲ್ಲಿ ನಾವಿರೋದ್ರಿಂದ ಪ್ರಯತ್ನ ನಿರಂತರವಾಗಿ ನಡೆಯುತ್ತಾ ಇರುತ್ತೆ. ಅದರಲ್ಲಿ ಪ್ರಯತ್ನ ಅಂತೂ ಶ್ರದ್ಧೆಯಿಂದ, ನಿಷ್ಠೆಯಿಂದ ನಿರಂತರವಾಗಿ ಮಾಡ್ತಾ ಹೋದಾಗ ಅದು ಖಂಡಿತ ಸಾಧ್ಯ ಆಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇದೆ. ಸೊ ಆ ದಿಶೆಯಲ್ಲಿ ಈಗಾಗಲೇ ನಾವು ಶರೀರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. 7 ಶರೀರಗಳಿದೆ. ಆ 7 ಶರೀರಗಳು ಸ್ವಲ್ಪ ಪರಿಚಯ ಮಾಡ್ಕೊಳ್ತಾ ಹೋಗೋಣ. ಅದು ಮೊದಲನೇದಾಗಿ ಅನ್ನಮಯ ಶರೀರ. ಈ ಅನ್ನಮಯ ಶರೀರ ನಮಗೆ ಕಣ್ಣಿಗೆ ಕಾಣುವಂತಹ ಈ ಸ್ಥೂಲ ಶರೀರ, ದೈಹಿಕ ಅಥವಾ ಫಿಸಿಕಲ್ ಬಾಡಿ ಅಂತೇನ್ ಕರಿತೀವಿ, ಈ ದೇಹ ಉಳ್ಳಂತಹ ಶರೀರ. ಇದು ಅನ್ನ, ನೀರು ಅಥವಾ ಆಹಾರದಿಂದಲೇ ಜೀವಿಸುವಂಥದ್ದು, ಕಣ್ಣಿಗೆ ಕಾಣುವಂಥದ್ದು. ಇಂದು ಇದ್ದು ಒಂದಲ್ಲ ಒಂದು ದಿವಸ ಹೊರಟು ಹೋಗುವಂಥದ್ದು, ನಾಶ ಹೊಂದುವಂಥದ್ದು ಇದು ಅನ್ನಮಯ ಶರೀರ. ಹಾಗೆ ಎರಡನೆಯದು ಪ್ರಾಣಮಯ ಶರೀರ. ಇದು ಪ್ರಾಣದಿಂದ ಕೂಡಿರುವಂಥದ್ದು. ಪ್ರಾಣ ಅಂದ್ರೆ ಉಸಿರು. ಆ ಉಸಿರಿನಿಂದಲೇ ಕೂಡಿರ್ತಕ್ಕಂಥದ್ದು. ಆ ಉಸಿರಿನ ಶಕ್ತಿಯ ಮೂಲಕ ತನ್ನ ಸ್ವಸ್ಥತೆಯನ್ನ ಸಾಧಿಸಿಕೊಳ್ಳುವಂಥದ್ದು. ಅದಕ್ಕೆ ಧ್ಯಾನ, ನಿದ್ರೆ ತುಂಬಾ ಅವಶ್ಯಕ. ನಿದ್ರೆ ಇರಬೇಕು, ಹೆಚ್ಚು ಅಥವಾ ಸಮ ಆದಂತಹ ಅನುಕೂಲಕರವಾದಂತಹ ಸರಿಯಾದ ನಿದ್ದೆ ಇರಬೇಕು. ಜೊತೆಗೆ ಧ್ಯಾನ ಇದ್ರೆ ಈ ಪ್ರಾಣಮಯ ಕೋಶ ಬೇಗನೆ ಉದ್ದೀಪನ ಆಗುತ್ತದೆ ಅಥವಾ ವಿಕಾಸ ಹೊಂದುತ್ತಾ ಬರುತ್ತದೆ. ಹಾಗಾಗಿ ಈ ಪ್ರಾಣಮಯ ಕೋಶ ಉದ್ದೀಪನ ಆಗ್ಲಿಕ್ಕೆ ಧ್ಯಾನ, ನಿದ್ರೆ ಬೇಕೇ ಬೇಕು. ಅಂದ್ರೆ ಆ ಧ್ಯಾನದ ಮೂಲಕ ನಮ್ಮ ಬ್ರಹ್ಮರಂಧ್ರದಲ್ಲಿ ಕಾಸ್ಮಿಕ್ ಎನರ್ಜಿಯನ್ನ ಪಡ್ಕೊಳ್ತಾ, ಪ್ರಾಣ ಶಕ್ತಿಯನ್ನ ಹೆಚ್ಚೆಚ್ಚು ಪಡ್ಕೊಳ್ತಾ
ಅದರಲ್ಲಿ ವಿಕಾಸ ಹೊಂದುತ್ತಾ ಹೋಗುತ್ತೇವೆ. ಇನ್ನು ಮೂರನೆಯದು ಮನೋಮಯ ಕೋಶ. ಇದು ಪ್ರತಿಯೊಬ್ಬ ಮಾನವನಲ್ಲಿ ಕಂಡು ಬರ್ತಕ್ಕಂಥದ್ದು. ಬೇರೆ ಜೀವಿಗಳಲ್ಲಿ ಅಷ್ಟಾಗಿ ಅಭಿವೃದ್ಧಿ ಹೊಂದಿರೋದಿಲ್ಲ. ಈ ಮನಸ್ಸುಳ್ಳ ಮಾನವನಿಗೆ ಈ ಮನೋಮಯ ಕೋಶ ಹೆಚ್ಚು ಅಭಿವೃದ್ಧಿ ಹೊಂದಿರುತ್ತೆ. ಈ ಮನಸ್ಸಿನ ಭಾವನೆಗಳು, ಆಲೋಚನೆಗಳು, ಕಲ್ಪನೆಗಳು ಇದರ ಆಹಾರ. ಈ ಕಲ್ಪನೆಗಳಲ್ಲಿಯೇ, ಯೋಚನೆಗಳಲ್ಲಿಯೇ ಇದು ತೊಡಗಿರುತ್ತೆ. ಅಂತ ಮನೋಮಯ ಶರೀರವನ್ನ ನಾವು ಶುದ್ಧಿ ಮಾಡ್ಕೋಬೇಕು, ಅಭಿವೃದ್ಧಿ ಮಾಡ್ಕೋಬೇಕು ಅಂದ್ರೆ ಸತ್ಸಂಗಗಳನ್ನೇ ಮಾಡ, ಸಜ್ಜನರ ಸಹವಾಸವೇ ಮಾಡ, ಸದ್ಭಾವನೆಗಳನ್ನೇ ಹೊಂದಬೇಕು, ಸಕಾರಾತ್ಮಕ ಆಲೋಚನೆಗಳನ್ನೇ ಇಟ್ಟುಕೊಳ್ಳಬೇಕು, ಸಕಾರಾತ್ಮಕ ಸಂಕಲ್ಪಗಳೊಂದಿಗೆ ಮುನ್ನಡೆಯಬೇಕು. ಆಗ ಮನೋಮಯ ಶರೀರ ಜಾಗೃತ ಆಗುತ್ತೆ, ಉನ್ನತಿಯ ಕಡೆಗೆ ಸಾಗುತ್ತೆ, ರಂಜನೀಯವಾಗಿ ಸಂತೋಷ ಸಂಭ್ರಮ ಅನುಭವಿಸ್ತಾ ಅದು ಗೊಂದಲವಿಲ್ಲದೆ ಅದು ವಿಕಾಸ ಹೊಂದುತ್ತಾ ಹೋಗುತ್ತೆ. ಇನ್ನು ನಾಲ್ಕನೆಯದು ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ಇದು ಸಾಕಷ್ಟು ಸತ್ಯವನ್ನ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡುತ್ತೆ, ಬುದ್ಧಿಯನ್ನ ವಿಕಾಸ ಮಾಡ್ಕೊಳ್ತಾ ಹೋಗುತ್ತೆ, ಶಾಸ್ತ್ರಬದ್ಧವಾದ ಅಧ್ಯಯನ ಮಾಡ್ಕೊಳ್ಳೋದಿಕ್ಕೆ, ಸರಿಯಾದ ಜ್ಞಾನವನ್ನ ತಿಳ್ಕೊಳ್ತಕ್ಕಂತಹ ಪ್ರಯತ್ನದಲ್ಲಿ ನಾವು ಇದನ್ನ ಪಡ್ಕೊಳ್ತಾ ಹೋಗ್ತೀವಿ ಅಥವಾ ಅದನ್ನ ತಿಳ್ಕೊಳ್ತಾ ಹೋಗ್ತೀವಿ. ಅಂದ್ರೆ ಸ್ವಾಧ್ಯಾಯದ ಮೂಲಕ, ಅನುಭವಗಳನ್ನ ಕೇಳುವ ಮೂಲಕ ನಾವು ಈ ಒಂದು ಕೋಶವನ್ನ ಅಂದ್ರೆ ವಿಜ್ಞಾನಮಯ ಕೋಶವನ್ನ ಉದ್ದೀಪನ ಮಾಡ್ಕೋಬಹುದು ಅಥವಾ ವಿಕಾಸಕ್ಕೆ ದಾರಿ ಮಾಡ್ಕೊಡ್ಬಹುದು. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಆನಂದಮಯ ಕೋಶ. ಆನಂದದಿಂದ ಜೀವಿಸ್ಬೇಕು ಅಂತ ಹೇಳಿದ್ರೆ ನಾವು ಒಳ್ಳೆಯ ಭಾವನೆಗಳನ್ನ ಹೊಂದಿರ್ಬೇಕು. ಪ್ರೀತಿ, ಪ್ರೇಮ, ಸೇವೆ, ಕರುಣೆ ಇಂತಹ ಭಾವನೆಗಳನ್ನ ಹೊಂದಿರ್ಬೇಕು. ಅದರಲ್ಲೂ ವಿಶೇಷವಾಗಿ ವಿಕೃತ ಆನಂದ ಪಡುವಂತವ್ರು ಇರ್ತಾರೆ, ಹಿಂಸೆ ಕೊಟ್ಟ ಆನಂದ ಪಡ್ತಕ್ಕಂಥವ್ರು ಇರ್ತಾರೆ. ಆದರೆ ಅದು ಈ ಆನಂದಮಯ ಕೋಶದ ವಿಕಾಸ ಮಾಡುವುದಿಲ್ಲ. ಬದಲಾಗಿ ಸತ್ಪ್ರೇಮ, ಸತ್ಕರುಣೆ ಅಥವಾ ಸೇವೆ, ಒಳ್ಳೆಯ ಕೆಲಸಗಳನ್ನ ಮಾಡಿ ಸೇವೆ ಮಾಡುವುದರ ಮೂಲಕ ನಾವು ಆನಂದವನ್ನ ಪಡ್ಕೊಳ್ತಾ ಹೋಗ್ಬೇಕು. ಆ ಆನಂದದ ಸ್ಥಿತಿಯನ್ನ ನಾವು ಸದಾ ಹೊಂದುತ್ತಾ ಬಂದಲ್ಲಿ ಆನಂದಮಯ ಕೋಶ ವಿಕಸಿಸುತ್ತಾ ಹೋಗುತ್ತೆ. ಆದ್ದರಿಂದ ಯಾವಾಗಲೂ ಸೇವಾ ಮನೋಭಾವನೆಯನ್ನ, ಪ್ರೇಮದ ಭಾವನೆಗಳನ್ನ ಹೊಂದುತ್ತಾ ನಮ್ಮನ್ನ ನಾವು ಆನಂದ ಸ್ವರೂಪಿಗಳಾಗಿ ಮಾಡ್ಕೊಳ್ಳೋದ್ರಲ್ಲಿ ಆನಂದಮಯ ಕೋಶದ ವಿಕಾಸ ಇದೆ. ನೆಕ್ಸ್ಟ್ ಆರನೆಯ ಕೋಶ ವಿಶ್ವಮಯ ಕೋಶ. ಈ ವಿಶ್ವಮಯ ಕೋಶದ ಬಗ್ಗೆ ನಾವು ತಿಳ್ಕೊಳ್ಳಕ್ಕೆ ಇವತ್ತು ಹೊರಟಿವಿ. ಆ ವಿಶ್ವಮಯ ಕೋಶ ನಮ್ಮ ದೇಹದ ಆರನೆಯ ಕೋಶ ಅಥವಾ ಆರನೆಯ ಶರೀರ. ಇಲ್ಲೆಲ್ಲ ನಾವು ಗಮನಿಸ್ಕೋಬೇಕು. ಏನಿದು? ಅನ್ನಮಯ, ಪ್ರಾಣಮಯ, ಮನೋಮಯ, ಆನಂದಮಯ, ವಿಶ್ವಮಯ. ಏನಿದು ಮಯ? ಮಾಯೆಯಿಂದ ಆವೃತವಾಗಿರದ ಅಂದ್ರೆ ಮಯವಾಗಿರುವುದು ಅಂದ್ರೆ ಆವರಿಸಿಕೊಂಡಿರು, ತುಂಬಿಕೊಂಡಿರು, ಅಂದ್ರೆ ಅದರಲ್ಲಿಯೇ ಒಳಗೊಂಡಿರುವುದು. ಅಂತ ಒಳಗೊಂಡಿರುವ, ಆವೃತಗೊಂಡಿರುವಂತಹ, ಸಂಪೂರ್ಣ ಸಂತೃಪ್ತಿಯಿಂದ ತುಂಬಿರುವಂತಹದ್ದನ್ನ ನಾವಿದು ಮಯ ಅಂತ ಕರಿತೀವಿ. ಹಾಗೆ ವಿಶ್ವಮಯ ಅಂತ ಹೇಳಿದ್ರೆ ವಿಶ್ವದೆಲ್ಲ ಆವೃತವಾಗಿ, ವಿಶ್ವವೆಲ್ಲ ತುಂಬಿರ್ತಕ್ಕಂಥದ್ದು ವಿಶ್ವಾತ್ಮ ಭಾವ. ಆ ವಿಶ್ವಾತ್ಮ ಭಾವವನ್ನ ತೋರಿಸುವಂತಹದ್ದೇ ವಿಶ್ವಮಯ ಶರೀರ. ಅಂದ್ರೆ ನಾವು ಈ ಆನಂದಮಯ ಶರೀರದಲ್ಲಿ ಆತ್ಮ ಅನ್ನೋದೊಂದು ಸ್ವಲ್ಪ ಭಾವನೆಗೆ ಬಂದಿರ್ತೀವಿ, ಆತ್ಮದ ಸ್ಥಿತಿಯಲ್ಲಿ ಇರ್ತೀವಿ. ಆ ಆತ್ಮದ ಸ್ಥಿತಿಯಲ್ಲಿ ಇರ್ತಕ್ಕಂಥ ನಾವು ನಮ್ಮ ಹಾಗೆಯೇ ಇನ್ನೊಂದು ವಸ್ತುವು ಇದೆ, ಇನ್ನೊಂದು ಜೀವಿಯೂ ಇದೆ, ಇನ್ನೊಬ್ಬ ವ್ಯಕ್ತಿಯೂ ಇದ್ದಾರೆ, ಎಲ್ಲವೂ ನಮ್ಮ ಹಾಗೆಯೇ ಆತ್ಮ ಸ್ವರೂಪರಾಗಿದ್ದಾರೆ. ಎಲ್ಲವೂ ಆತ್ಮ ಸ್ವರೂಪವೇ, ಚೈತನ್ಯ ಸ್ವರೂಪವೇ, ಎಲ್ಲವೂ ಒಂದೇ ಅನ್ನುವಂತ ಭಾವನೆಯಿಂದ ವಿಶ್ವದಲ್ಲೆಲ್ಲ ತುಂಬಿಕೊಂಡಿರುವುದೇ ವಿಶ್ವಮಯ ಕೋಶ. ಅಂದ್ರೆ ಈ ವಿಶ್ವಮಯ ಕೋಶ ನಮ್ಮಲ್ಲಿ ಉದ್ದೀಪನ ಆಗ್ಬೇಕು,
ನಾವು ಆ ಸ್ಥಿತಿಗೆ ಏರ್ಬೇಕು ಅಂತ ಹೇಳಿದ್ರೆ ನಾನು ಆತ್ಮ, ನೀನು ಆತ್ಮ. ಅಂದ್ರೆ ಎಲ್ಲ ಮಾಸ್ಟರ್ಗಳು ಆತ್ಮ ಸ್ವರೂಪರೇ, ಯಾವ ಭೇದ ಭಾವ ಇಲ್ಲವಿಲ್ಲ. ಎಲ್ಲವನ್ನು ಸಮಾನವಾಗಿ ನೋಡುವಂತ ಭಾವ, ಈ ಭಾವವೇ ಇದರ ಆಹಾರ. ವಿಶ್ವಮಯ ಕೋಶದ ಆಹಾರ ಯಾವುದು ಅಂದ್ರೆ ಭಾವ. ಎಲ್ಲವೂ ಒಂದೇ. ವಸುದೈವಿಕ ಕುಟುಂಬಕಂ, ವಸುದೈವಿಕ ಕುಟುಂಬಕಂ. ಎಲ್ಲವನ್ನ ದೈವ ಸ್ವರೂಪದಲ್ಲೇ ನೋಡುವುದು, ಆತ್ಮ ಸ್ವರೂಪದಲ್ಲೇ ನೋಡುವುದು. ಅದು ಬಿಟ್ಟು ಭಾಷೆಯಿಂದ ನೋಡೋದು, ಬಣ್ಣದಿಂದ ನೋಡೋದು, ರೂಪದಿಂದ ನೋಡೋದು, ಆಕಾರದಿಂದ ನೋಡೋದು, ಹೀಗೆ ಭೇದ ಭಾವ ಬರ್ತಕ್ಕಂತ ರೂಪಗಳಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ನಾವಿನ್ನು ಆತ್ಮ ಸ್ವರೂಪಕ್ಕೂ ಬಂದಿರಲ್ಲ, ಅಥವಾ ವಿಶ್ವಮಯ ಕೋಶದ ಸ್ಥಿತಿಗೆ ಬಂದಿರೋದೇ ಇಲ್ಲ. ಅದಕ್ಕೋಸ್ಕರ ನಾವು ವಿಶ್ವಮಯ ಕೋಶ ಅಂತ ಹೇಳಿದ್ರೆ ವಿಶ್ವವೆಲ್ಲ ಒಂದೇ. ಅಂದ್ರೆ ನಾನು ಆತ್ಮ ಸ್ವರೂಪಿ, ಈ ಆತ್ಮ ಶಾಶ್ವತವಾದದ್ದು, ಈ ಆತ್ಮವೇ ಎಲ್ಲರಲ್ಲೂ ಇದೆ, ಎಲ್ಲರ ಚಟುವಟಿಕೆಗಳಿಗೆ ಕಾರಣವಾಗಿರುವ ಆತ್ಮವೇ ಎಲ್ಲರ ಆತ್ಮ. ಅಂದ್ರೆ ಈ ಆತ್ಮಕ್ಕೂ ಆತ್ಮಕ್ಕೂ ಭೇದ ಭಾವವೇ ಇಲ್ಲ, ಆತ್ಮದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಎಲ್ಲವೂ ಆತ್ಮ ಸ್ವರೂಪವೇ ಅನ್ನುವಂತಹ ಭಾವನೆಯನ್ನ ಹೊಂದಿದಾಗ ಈ ವಿಶ್ವಮಯ ಕೋಶ ಜಾಗೃತ. ಅಂದ್ರೆ ಇದನ್ನ ನಾವು ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಏನಂತೀವಿ ಅಂದ್ರೆ ಅದೊಂದು ಶ್ರೇಷ್ಠವಾದ ವಾಕ್ಯ, ತತ್ವಂ ಅಸ್ತಿ. ತತ್ವಂ ಅಸ್ತಿ, ಅದೇ ನಾನು, ನಾನೇ ಅದು. ಅದು ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ, ಎಲ್ಲ ಒಂದೇ. ನಾನೇ ಅದು, ಅದೇ ನಾನು ಅನ್ನುವಂತಹ ಏಕತ್ವದ ಭಾವ, ಏಕತ್ವದ ಭಾವವನ್ನ ಹೊಂದಿರ್ತಕ್ಕಂಥದ್ದೇ ವಿಶ್ವಮಯ ಕೋಶದ ಲಕ್ಷಣ. ಹಾಗೆಯೇ ಇದಕ್ಕೆ ಇನ್ನೂ ಒಂದು ಆಧ್ಯಾತ್ಮಿಕ ಭಾಷೆಯಲ್ಲಿ ಏನ್ ಪದ ಬಳಸ್ತೀವಿ ಅಂತ ಹೇಳಿದ್ರೆ ನಾವು ಈಶ್ವರ ಪ್ರಣಿಧಾನ ಅಂತ ಕರಿತೀವಿ. ಈಶ್ವರ ಪ್ರಣಿಧಾನ ಅಂದ್ರೆ ಎಲ್ಲವೂ ಈಶ್ವರ ಸ್ವರೂಪವೇ. ಪ್ರತಿ ಗಿಡ ಇರ್ಲಿ, ಮರ ಇರ್ಲಿ, ಪ್ರಾಣಿ ಇರ್ಲಿ, ಪಕ್ಷಿ ಇರ್ಲಿ, ಮಾನವರಿರ್ಲಿ, ಯಾವುದೇ ಜೀವಿ ಇರ್ಲಿ, ಯಾವುದೇ ವ್ಯಕ್ತಿ ಇರ್ಲಿ, ಎಲ್ಲರೂ ದೈವ ಸ್ವರೂಪವೇ, ಈಶ್ವರ ಸ್ವರೂಪವೇ ಎನ್ನುವಂತ ಭಾವನೆಯಲ್ಲಿ ಇರುವುದೇ ವಿಶ್ವಮಯ ಕೋಶದ ಸ್ಥಿತಿ. ಹಾಗಾಗಿ ಈಶ್ವರ ಪ್ರಣಿಧಾನ ಅಂತೇಳಿ ಇದನ್ನ ಕರೀತೇವೆ. ಇಲ್ಲಿ ನಾವೇನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಸಮಾನವಾದಂತಹ ಆತ್ಮ, ಎಲ್ಲರಿಗೂ ಸಮಾನವಾದಂತ ಕೋಶ ಈ ವಿಶ್ವಮಯ ಕೋಶ. ಇದು ಇದೆ, ಪ್ರತಿಯೊಬ್ಬರಲ್ಲೂ ಸಮಾನವಾಗಿದೆ, ಎಲ್ಲರಲ್ಲೂ ಸಮಾನವಾಗಿದೆ. ಈ ಮೇಲಿನ 5 ಕೋಶಗಳು ಪ್ರತಿಯೊಬ್ಬರಲ್ಲೂ ವ್ಯತ್ಯಾಸ ಹೊಂದಿರ್ತವೆ, ಬೇರೆ 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 ರೀತಿಯಲ್ಲಿ ಇರ್ತವೆ. ಅವರವರ ದೇಹಕ್ಕೆ ತಕ್ಕಂತೆ, ಮನಸ್ಸಿಗೆ ತಕ್ಕಂತೆ, ಬುದ್ಧಿಗೆ ತಕ್ಕಂತೆ ವ್ಯತ್ಯಾಸ ಹೊಂದಿರ್ತವೆ. ಆದರೆ ಈ ಆನಂದಮಯ ವಿಶ್ವಮಯ ಕೋಶಗಳ ಸ್ಥಿತಿಗೆ ಬರುವ ವೇಳೆಗೆ, ಆ ಜ್ಞಾನದ ಬರುವ ವೇಳೆಗೆ ಎಲ್ಲವೂ ಒಂದೇ ಸಮನಾಗಿ ಹರಡಿಕೊಂಡಿರುತ್ತೆ. ಅಂದ್ರೆ ಈ ಶರೀರಗಳಲ್ಲಿ, ಮೇಲಿನ ಶರೀರಗಳಲ್ಲಿ ಮಾತ್ರ ಭೇದ ಭಾವಗಳು ಇರುತ್ತೆ, ಆದ್ರೆ ಆಳವಾದ ಈ ಉನ್ನತ ಶರೀರ ಅಥವಾ ಕೋಶಗಳಲ್ಲಿ ಒಂದೇ ಸ್ಥಿತಿ ಇರುತ್ತದೆ, ಅದರಲ್ಲಿ ಭೇದ ಭಾವ ಇರೋದೇ ಇಲ್ಲ. ಅಂದ್ರೆ ವಿಶ್ವಮಯ ಕೋಶ ಹೇಗಿರುತ್ತೆ ಅಂತ ಹೇಳಿದ್ರೆ ಸಮಾನವಾಗಿರುತ್ತೆ, ಎಲ್ಲರಲ್ಲೂ ಸಮಾನವಾಗಿರುತ್ತೆ. ಅಂದ್ರೆ ಆತ್ಮದಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಎಲ್ಲ ಆತ್ಮ ಒಂದೇ. ಅದಕ್ಕೆ ಆತ್ಮದ ಬಗ್ಗೆ ಹೇಳುವಾಗ ಭಗವದ್ಗೀತೆಯಲ್ಲಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ಒಂದು ಶ್ಲೋಕ ಬಹಳ ಚೆನ್ನಾಗಿ, ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ, ಅಹಮಾದಿಶ್ಚ ಮಧ್ಯಂಚ ಭೂತಾನಂ ಅಂತ ಏವಚ. ಎಲ್ಲವೂ ಇದೆ, ಅದಕ್ಕೆ ಆದಿ ಮಧ್ಯ ಅಂತ್ಯ ಯಾವುದೂ ಇಲ್ಲ. ಸೃಷ್ಟಿ ಇಲ್ಲದೆ ಇರೋವಾಗೂ ಇತ್ತು, ಇರೋವಾಗೂ ಇತ್ತು, ಲಯವಾದ್ರೂ ಕೂಡ ಇರುತ್ತೆ. ಅಂತ ಆತ್ಮದ ಸ್ಥಿತಿ ಯಾವಾಗಲೂ ಎಲ್ಲರಲ್ಲೂ ಸಮಾನವಾಗಿ ಇರ್ತದೆ. ಅಂತಹ ವಿಶ್ವಮಯವಾದುದೇ ವಿಶ್ವಮಯ ಕೋಶ. ವಿಶ್ವದಾದ್ಯಂತ ಸರ್ವವ್ಯಾಪಕವಾಗಿ, ಸರ್ವ ಸಮಾನವಾಗಿ, ಸರ್ವ ರೀತಿಯಲ್ಲೂ ಒಂದೇ ಆಗಿ ಇರುವಂತ ದೃಷ್ಟಿಕೋನ
ನಮ್ಮಲ್ಲಿ ಬೆಳೆದಾಗ ನಮ್ಮಲ್ಲಿ ವಿಶ್ವಮಯ ಕೋಶದ ಸ್ಥಿತಿಗೆ ನಾವಿದ್ದೀವಿ. ಅಂದ್ರೆ ನಾನು ಬೇರೆ ಎಲ್ಲರಲ್ಲೂ ಕೂಡ ಯಾವ ಭಾವನೆ ಕಾಣ್ಬೇಕು? ಆತ್ಮವೇ ಅನ್ನೋ ಭಾವನೆ ಕಾಣ್ಬೇಕು. ಈಗ ಪತ್ರಿ ಸರ್ ಹತ್ರ ಇತ್ತ ಭಾವನೆ. ಎಲ್ರು ಒಂದೇ ಅವರಿಗೆ, ಯಾರು ಮೇಲಿಲ್ಲ, ಯಾರು ಕೀಳಿಲ್ಲ, ಅವ್ರಿಗೆ ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ. ಎಲ್ಲರೂ ಅವರಿಗೆ ದೇವರಾಗಿಯೇ ಕಾಣ್ತಿದ್ರು, ಆತ್ಮ ಸ್ವರೂಪರಾಗಿಯೇ ಕಾಣ್ತಿದ್ರು. ಅವರು ಒಳಗಿನ ಆತ್ಮವನ್ನ ನೋಡ್ತಿದ್ರು. ಹಾಗೆ ಆತ್ಮದ ರೀತಿಯಲ್ಲಿ ನೋಡುವಂತಹ ಭಾವನೆಯೇ ವಿಶ್ವಮಯ ಕೋಶದ ಸ್ಥಿತಿ. ಎಲ್ಲವೂ ಭಗವಂತನ ಸ್ವರೂಪವೇ, ಎಲ್ಲವೂ ಭಗವಂತನ ಸ್ವರೂಪವೇ, ಹಾಗೆ ನಾನು ಕೂಡ ಭಗವಂತನ ಸ್ವರೂಪವೇ ಅನ್ನುವಂತಹ ಭಾವನೆಯನ್ನ ನಾವಿಲ್ಲಿ ಹೊಂದುವಂಥದ್ದು ಈ ಒಂದು ವಿಶ್ವಮಯ ಕೋಶದ ಒಂದು ಸ್ಥಿತಿ. ವಿಶ್ವಮಯ ಕೋಶದ ಒಂದು ಸ್ಥಿತಿಯ ಬಗ್ಗೆ ಒಂಚೂರು ನಾವು ತಿಳ್ಕೊಳ್ತಾ ಬಂದ್ರೆ, ಆತ್ಮ ಪರಮಾತ್ಮರ ಒಂದು ಸ್ಥಿತಿ, ಆತ್ಮ ಪರಮಾತ್ಮರ ಮಿಲನವಾದಂತ ಒಂದು ಸ್ಥಿತಿ. ಎಲ್ಲರನ್ನ ಪರಮಾತ್ಮನ ರೂಪದಲ್ಲಿಯೇ ನೋಡುವಂತಹ ಸ್ಥಿತಿ ಅಥವಾ ಭಾವ ನಮ್ಮಲ್ಲಿ ಬರಬೇಕು. ಅದಕ್ಕೆ ಅಕ್ಕಮಹಾದೇವಿಯವರು ಒಂದು ವಿಷಯವನ್ನ ಹೇಳ್ತಾರೆ. ಅದು ಹೇಗೆ ಹೇಳ್ತಾರೆ ಅಂದ್ರೆ, ಸಾಕೆನಿಸದ ಮತ್ತೊಂದು ಬೇಕೆನಿಸದ ಸಂತೃಪ್ತದಾಯಕ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಈ ವಿಶ್ವಮಯ ಕೋಶದ ಸ್ಥಿತಿ. ಅಂದ್ರೆ ಎಲ್ಲವೂ ಸಂತೃಪ್ತವಾಗಿದೆ, ಅದು ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ ಎನ್ನುವಂತ ಸ್ಥಿತಿಯನ್ನ ಹೊಂದಿರ್ತಕ್ಕಂಥದ್ದು ಈ ವಿಶ್ವಮಯ ಕೋಶದ ಸ್ಥಿತಿ. ಹಾಗಾಗಿ ನಾವು ಈ ಒಂದು ವಿಶ್ವಮಯ ಕೋಶದ ಸ್ಥಿತಿಯನ್ನ ನೋಡ್ಬೇಕು ಅಂತ ಹೇಳಿದ್ರೆ ಅಷ್ಟೇ, ವಿಶೇಷವಾಗಿ ಏಕೀಕೃತ ಭಾವವನ್ನ ಹೊಂದಿರ್ಬೇಕು. ಅದಕ್ಕಿನ್ನೂ ಒಂದು ಉದಾಹರಣೆ ಕೊಡೋದಾದ್ರೆ, ಈಗ ಬಂಗಾರ ಇದೆ, ಆ ಬಂಗಾರ ಇರೋದು ಒಂದೇ ಕಲರ್, ಒಂದೇ ರೀತಿಯಲ್ಲೇ ಇರುತ್ತೆ. ಆದ್ರೆ ಅದೇ ಬಂಗಾರವನ್ನ ಬಳಸ್ಕೊಂಡು ವಿವಿಧ ರೀತಿಯ ಆಭರಣಗಳನ್ನ ತಯಾರು ಮಾಡ್ಕೊಡ್ತೀವಿ. ಬಳೆ ಇರ್ಬೋದು, ಉಂಗುರಗಳಿರ್ಬೋದು, ಓಲೆಗಳಿರ್ಬೋದು, ಏನೇನೋ ಆಭರಣಗಳು ಮಾಡ್ಕೊಳ್ತೀವಿ. ಆದ್ರೆ ಎಲ್ಲ ಆಭರಣಗಳಲ್ಲೂ ಏನಿದೆ? ಬಂಗಾರವೇ ಇದೆ. ಹಾಗೆ ಎಲ್ಲ ಜೀವಿಗಳಲ್ಲೂ ಬಂಗಾರವೇ. ಅಂದ್ರೆ ಈ ಬಂಗಾರ ಹೇಗೆ ಬೇರೆ ಬೇರೆ ಆಭರಣಗಳಲ್ಲಿದೆ, ಹಾಗೆ ಒಬ್ಬರಲ್ಲಿ ಇರ್ತಕ್ಕಂಥ ಆತ್ಮ ಎಲ್ಲರಲ್ಲೂ ಇದೆ, ಎಲ್ಲೆಲ್ಲೂ ವ್ಯಾಪಿಸಿದೆ. ರೂಪ ಬೇರೆ ಬೇರೆ, ಆಕಾರ ಬೇರೆ ಬೇರೆ ಅಷ್ಟೇ, ಆದ್ರೆ ಎಲ್ಲರಲ್ಲೂ, ಎಲ್ಲರ ಒಳಗೂ, ಎಲ್ಲರ ಕ್ರಿಯೆಗಳಿಗೂ ಸಾಕ್ಷಿಯಾಗಿರುವುದು ಯಾವುದು ಅಂದ್ರೆ ಆತ್ಮ. ಆ ಆತ್ಮ ಎಲ್ಲೆಲ್ಲೂ ತುಂಬಿಕೊಂಡಿದೆ, ಎಲ್ಲರಲ್ಲೂ ತುಂಬಿಕೊಂಡಿದೆ. ಯಾವುದೇ ಉದಾಹರಣೆ ಏನಾದ್ರೂ ಕೊಡ್ಬೋದು. ಈಗ ಉದಾಹರಣೆಗೆ ನೀರಿದೆ, ಆ ನೀರನ್ನ ದೊಡ್ಡ ಪಾತ್ರೆಗೆ ಹಾಕಿದ್ರೆ ದೊಡ್ಡ ಪಾತ್ರೆ ಆಕಾರ ಬರುತ್ತೆ, ಸಣ್ಣ ಗ್ಲಾಸ್ಗೆ ಹಾಕಿದ್ರೆ ಸಣ್ಣ ಆಕಾರ ಬರುತ್ತೆ, ಆದ್ರೆ ನೀರು ಒಂದೇ. ಹಾಗೆ ಆತ್ಮ ಒಂದೇ. ಆತ್ಮ ಧರಿಸಿರುವಂತಹ ಶರೀರಗಳು ಬೇರೆ ಬೇರೆ ಇರ್ಬೋದು, ರೂಪಗಳು ಬೇರೆ ಬೇರೆ ಇರ್ಬೋದು, ವಸ್ತುಗಳು ಬೇರೆ ಬೇರೆ ಇರ್ಬೋದು, ಅವೆಲ್ಲವುಗಳಿಗೂ ಚೈತನ್ಯದಾಯಕವಾಗಿದುದು ಯಾವುದು ಅಂತ ಹೇಳಿದ್ರೆ ಆತ್ಮ. ಅಂತ ಆತ್ಮವನ್ನ ಪ್ರತಿಯೊಂದರಲ್ಲೂ ನಾವು ಕಾಣುವಂತಹದ್ದೇ ವಿಶ್ವಮಯ ಕೋಶ. ಅಂದ್ರೆ ನಾವು ಪ್ರಾಪಂಚಿಕವಾಗಿ ಹೇಳೋದಾದ್ರೆ ಏನ್ ಹೇಳಿದ್ವಿ? ಇಡೀ ಭೂಮಂಡಲವೇ ಒಂದು ಕುಟುಂಬ, ವಸುದೈವಕ ಕುಟುಂಬ. ಆ ವಸುದೈವಿಕ ಕುಟುಂಬ ಬರ್ಬೇಕು ಅಂದ್ರೆ ಏನು? ನಾವೆಲ್ಲರೂ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎನ್ನುವಂತ ಭಾವ ನಮ್ಮಲ್ಲಿ ಬಂದ್ರೆ ವಸುದೈವಕ ಕುಟುಂಬ. ಆ ಸಾಮರಸ್ಯ ಬರುತ್ತೆ, ಆ ಹೊಂದಾಣಿಕೆಯ ಜೀವನ ಇರುತ್ತೆ, ಅಥವಾ ಪ್ರೇಮದ ಬಂಧ ಇರುತ್ತೆ, ಎಲ್ಲರೂ ನಮ್ಮವರೇ ಅನ್ನುವಂತಹ ಭಾವ ಪ್ರಾಪಂಚಿಕವಾಗಿರೋದು. ಅದೇ ಆಧ್ಯಾತ್ಮಿಕವಾಗಿರೋದು ಅಂದ್ರೆ ಆ ಸೋದರ ಸೋದರಿಯರು ಅನ್ನೋ ಭಾವನೂ ಅಲ್ಲ, ಅದು ಎಲ್ಲರೂ ಆತ್ಮ ಸ್ವರೂಪ, ಎಲ್ಲರೂ ನನ್ನ ಹಾಗೆಯೇ, ನಾನೇ ಅವರು, ಅವರೇ ನಾನು ಅನ್ನುವಂತಹ ಒಂದು ಸಮತ್ವದ ಭಾವನೆ ನಮ್ಮಲ್ಲಿ ಬೆಳೀತಕ್ಕಂಥದ್ದೇ ಈ ಯಾವುದು? ವಿಶ್ವಮಯ ಕೋಶದ ಸ್ಥಿತಿ. ಆದ್ರಿಂದ ವಿಶ್ವಮಯ ಕೋಶದ ಭಾವನೆಗಳನ್ನ ನಾವು ಈಶ್ವರ ಪ್ರಣಿಧಾನೇನ ಸ್ಥಿತಿ ಅಥವಾ ಈ ತತ್ವಮಸಿ ಸ್ಥಿತಿಯನ್ನ ನಾವು ಮುಂದುವರ್ಕೊಂಡು ಕೇಳ್ಬೋದು. ಅಥವಾ ಅದೇನ್ ಹೇಳ್ತೀವಿ? ಮಮಾತ್ಮ ಸರ್ವಭೂತಾತ್ಮ
ಮಮಾತ್ಮ ಸರ್ವಭೂತಾತ್ಮ. ನಾನು ಆತ್ಮವೇ, ಸರ್ವಭೂತಗಳು ಆತ್ಮಸ್ವರೂಪವೇ, ನಾನು ಅದು ಎಲ್ಲ ಒಂದೇ ಅನ್ನುವಂತಹ ಭಾವನೆಯನ್ನ ಬೆಳೆಸ್ಕೊಂಡು ನೋಡ್ತಕ್ಕಂಥದ್ದು ವಿಶ್ವಮಯ ಕೋಶದ ಲಕ್ಷಣ ಆಗಿದೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಮುಂದುವರೆದಂತ ಕೋಶ ನಿರ್ವಾಣಮಯ ಕೋಶ. ನಿರ್ವಾಣಮಯ ಕೋಶ, ಈ ನಿರ್ವಾಣಮಯ ಕೋಶ ಅಂದ್ರೆ ದೇಹವೇ ಇಲ್ಲದಂತ ಸ್ಥಿತಿ. ಇಲ್ಲಿ ವಿಶ್ವಮಯ ಕೋಶದಲ್ಲೂ ಕೂಡ ದೇಹ ಇರಲ್ಲ, ಆದ್ರೆ ದೇಹ ಅಂತೇಳಿ ಅದನ್ನ ಭಾವಿಸ್ತೀವಿ ಅಷ್ಟೇ, ಆ ಅರ್ಥ ಮಾಡ್ಕೊಳಕ್ಕೋಸ್ಕರ. ಅದು ದೇಹ ಇರುವುದೇ ಇಲ್ಲ. ಅಂದ್ರೆ ಆತ್ಮಕ್ಕೆ ಯಾವುದೇ ಆಕಾರ ಇಲ್ಲವೇ ಇಲ್ಲ, ಯಾವುದೇ ರೂಪ ಇಲ್ಲ. ಅಂತಹ ರೀತಿಯಲ್ಲೇ ಮೋಕ್ಷ. ಮೋಕ್ಷ ಅಂದ್ರೆ ಏನು ಅಂತ ಹೇಳಿದ್ರೆ, ನಾನು ಅದು ಒಂದೇ ಅನ್ನುವಂಥದ್ದು, ಬೇರೆ ಬೇರೆದನ್ನು ಒಂದ್ ಮಾಡೋದು ಇಲ್ವೇ ಇಲ್ಲ. ಮೋಕ್ಷ ಅಂದ್ರೆ ಏನು? ನಾನು ದೇವರು ಒಂದೇ, ಅಲ್ಲಿ ನಾನು ಅನ್ನೋದೇ ಇಲ್ಲ. ನಾನು ಪರಮಾತ್ಮ, ಪರಮಾತ್ಮ ಸ್ವರೂಪವೇ ಮೋಕ್ಷದ ಸ್ಥಿತಿ. ನಾನು ದೇವರು ಒಂದಾಗುವಂಥದ್ದು, ಐಕ್ಯವಾಗುವಂಥದ್ದು ಮೋಕ್ಷದ ಸ್ಥಿತಿ ಅಥವಾ ನಿರ್ವಾಣದ ಸ್ಥಿತಿ. ಈ ನಿರ್ವಾಣ ಅಂದ್ರೆ ಶರೀರವೇ ಇಲ್ಲ, ಅಥವಾ ಇದ್ದೂ ಇಲ್ಲದಂತೆ ಇರುವುದು. ಶರೀರ ಇದ್ರೂ ಇಲ್ಲದಂತೆ ಇರುವಂತಹದ್ದು ನಿರ್ವಾಣ ಸ್ಥಿತಿ. ಅದನ್ನ ನಾವು ಮೋಕ್ಷ ಸ್ಥಿತಿ ಎಂಬುದಾಗಿ ಕರೆಯುತ್ತೇವೆ. ಅಲ್ಲಿ ಬುದ್ಧತ್ವ ಸಂಪೂರ್ಣವಾಗಿ, ವಿಶ್ವವೆಲ್ಲ ಒಂದೇ, ಪರಮಾತ್ಮ ಒಂದೇ, ಆ ಪರಮಾತ್ಮನೇ ನಾನು ಅನ್ನುವಂತಹ ಭಾವನೆಯ ಜ್ಞಾನವನ್ನ, ಸಿದ್ಧತ್ವವನ್ನ ಹೊಂದಿದಾಗ, ಆ ಬುದ್ಧತ್ವದಲ್ಲಿ ಇದ್ದಾಗ ನಾವು ನಿರ್ವಾಣ ಸ್ಥಿತಿಯನ್ನ ಸಾಧಿಸುತ್ತೇವೆ. ಜೊತೆಗೆ ಆ ನಿರ್ವಾಣ ಸ್ಥಿತಿಯಲ್ಲಿ ಇದ್ದಾಗ ಯಾವುದು ದೋಷ ಇಲ್ಲ, ಯಾವುದು ಪ್ರಾಬ್ಲಮ್ ಇಲ್ಲ, ಯಾವುದು ಕಷ್ಟ ಇಲ್ಲವೇ ಇಲ್ಲ. ಸರ್ವವೂ ಆನಂದಮಯವೇ, ಸರ್ವವೂ ಪ್ರಕಾಶವೇ, ಸರ್ವವೂ ಶೂನ್ಯವೇ, ಸರ್ವವೂ ಬಯಲೇ, ಸರ್ವವೂ ಒಂದೇ ಅನ್ನುವಂತ ಸ್ಥಿತಿಗೆ ನಾವು ನಿರ್ವಾಣತ್ವದಲ್ಲಿ ಇರ್ತೇವೆ. ಅಲ್ಲಿ ನಮಗೆ ಬೇಕೆಂದರೆ ಜನ್ಮ ತಗೋಬಹುದು, ಬೇಡ ಅಂದ್ರೆ ಇಲ್ದೆ ಇರಬಹುದು. ಹಾಗಾಗಿ ಹುಟ್ಟು ಸಾವುಗಳನ್ನ ಜಯಿಸಿದಂತಹ ಪರಮಾತ್ಮನ ಸ್ಥಿತಿ, ಅನಂತವಾದ ಸ್ಥಿತಿಯನ್ನ ಹೊಂದಿರ್ತಕ್ಕಂಥದ್ದು ನಿರ್ವಾಣಮಯ ಶರೀರ. ಇಲ್ಲಿ ಕಣ್ಣಿಗೆ ಕಾಣೋದೇ ಇಲ್ಲ, ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಅನಂತವಾಗಿರ್ತಕ್ಕಂತಹ ಸ್ಥಿತಿ. ಆದ್ದರಿಂದ ಇದು ಸಹಸ್ರಾರದ ಸ್ಥಿತಿ ಸಂಬಂಧಪಟ್ಟಿರೋದು ನಿರ್ವಾಣಮಯ ಕೋಶ, ಸಹಸ್ರಾರ ಚಕ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅದು ವಿಶ್ವದಾದ್ಯಂತ ಇರ್ತಕ್ಕಂಥದ್ದೆಲ್ಲವೂ ಪರಮಾತ್ಮವೇ ಅನ್ನುವಂಥದ್ದನ್ನ ನಾವಿಲ್ಲಿ ಗ್ರಹಿಸ್ಬೇಕು. ಹಾಗಾಗಿ ನಿರ್ವಾಣಮಯ ಶರೀರ ಅನ್ನುವಂಥದ್ದು ಮತ್ತೊಂದು, ವಿಶ್ವದಾದ್ಯಂತ ಇರ್ತದೆ ಆದ್ರೆ ಇಲ್ಲದಂತೆಯೂ ಇದೆ ಅನ್ನುವಂಥದ್ದನ್ನ ಗ್ರಹಿಸ್ಕೊಳ್ಳೋಣ. ಇಲ್ಲಿ ವಿಶೇಷವಾಗಿ ವಿಶ್ವಮಯ ಕೋಶ, ಅದು ವಿಶ್ವದಾದ್ಯಂತ ಆವರಿಸಿಕೊಂಡಿರ್ತಕ್ಕಂಥದ್ದು, ಸೃಷ್ಟಿಯೆಲ್ಲ ತುಂಬಿಕೊಂಡಿರ್ತಕ್ಕಂಥದ್ದು, ಸರ್ವವ್ಯಾಪಕವಾಗಿ ಇರ್ತಕ್ಕಂಥದ್ದು, ಸರ್ವ ಸಮಾನವಾಗಿ ಇರ್ತಕ್ಕಂಥದ್ದು, ಎಲ್ಲರಲ್ಲೂ ಇರುವಂಥದ್ದು ಅನ್ನುವುದನ್ನ ನಾವಿಷ್ಟು ತಿಳ್ಕೊಳ್ಳೋಣ. ಇನ್ನ ಏನೋ ಒಂದು ಬೇರೆ ವಿಷಯ ಹೇಳೋಣ ಅಂದ್ಕೊಂಡ್ರೆ, ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಎಂಬ 5 ತತ್ವಗಳು ಬಹಳ ಮುಖ್ಯವಾಗಿರ್ತವೆ. ಇವುಗಳನ್ನ ಅಳವಡಿಸ್ಕೊಳ್ಳುವಾಗ, ಶರೀರಗಳ ಬಗ್ಗೆ ಅಳವಡಿಸ್ಕೊಳ್ಳುವಾಗ, ಸತ್ ಅಂದ್ರೆ ಯಾವಾಗಲೂ ಸತ್ಯದಿಂದಲೇ ಇರುವಂಥದ್ದು, ಸದಾ ಆನಂದದಿಂದ ಇರುವಂಥದ್ದು. ಚಿತ್ ಅಂತ ಹೇಳಿದ್ರೆ ಆಳವಾದ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು, ಪರಮಾತ್ಮನ ಆಳವಾದ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು, ಸಚ್ಚಿದಾನಂದ ರೂಪದಲ್ಲಿ ನಿತ್ಯವಾದ ಪರಮಾತ್ಮನ ಆನಂದವನ್ನ ಕಾಣುವಂಥದ್ದು. ಹಾಗೆ ಆನಂದ ಅಂದ್ರೆ ಆತ್ಮ ಪರಮಾತ್ಮ ಎಲ್ಲ ಒಂದೇ ಎನ್ನುವಂತಹ ರೂಪದಲ್ಲಿ, ಭಾವದಲ್ಲಿ ಇರುವಂಥದ್ದು. ಅಲ್ಲಿ ಮನದ ಸಂಕಲ್ಪ ವಿಕಲ್ಪಗಳು ಯಾವುದೂ ಇರುವುದೇ ಇಲ್ಲ. ಅಂತ ಸ್ಥಿತಿಯಲ್ಲಿ ನಾವು ಇರ್ತಕ್ಕಂಥದ್ದು ಅದರ ಒಂದು ಪ್ರಮುಖ ಸ್ಥಿತಿ ಆಗುತ್ತೆ. ಹಾಗೆ ನಿತ್ಯವೂ ಇರುವಂಥದ್ದು, ನಿತ್ಯ ಅಂದ್ರೆ ಶಾಶ್ವತವಾಗಿರುವಂಥದ್ದು, ಅನಂತವಾಗಿರ್ತಕ್ಕಂಥದ್ದು ನಿರ್ವಾಣಮಯ ಶರೀರ ಹಾಗೂ ವಿಶ್ವಮಯ ಶರೀರ ನಿತ್ಯವಾಗಿರುವಂಥದ್ದು, ಶಾಶ್ವತವಾಗಿರ್ತಕ್ಕಂಥದ್ದು. ಅಂದ್ರೆ ಯಾವಾಗಲೂ ಅದಕ್ಕೆ ಆದಿ ಅಂತ್ಯ ಯಾವುದು ಇಲ್ಲವೇ ಇಲ್ಲ, ಹುಟ್ಟು ಸಾವುಗಳು ಇಲ್ಲವೇ ಇಲ್ಲ.
ಆರಂಭ ಅಥವಾ ಕೊನೆ ಅನ್ನುವಂಥದ್ದೇನು ಇಲ್ಲವೇ ಇಲ್ಲ. ಅದು ಶಾಶ್ವತವಾಗಿ ನಿತ್ಯವಾಗಿ ಇರುವಂಥದ್ದು. ಹಾಗೆ ಪರಿಪೂರ್ಣವಾಗಿರುವಂಥದ್ದು ವಿಶ್ವಮಯ ಕೋಶ ಅನ್ನುವಂಥದ್ದು ಮತ್ತೆ ನಿರ್ವಾಣಮಯ ಕೋಶ ಅನ್ನುವಂಥದ್ದು ಪರಿಪೂರ್ಣವಾಗಿರುವಂಥದ್ದು. ಅದು ಸಂಪೂರ್ಣವಾಗಿ ಯಾವುದೇ ಕೊರತೆ ಇಲ್ಲದೆ, ಊನ ಇಲ್ಲದೆ, ಕಿಂಚಿತ್ ಲೋಪ ಇಲ್ಲದೆ ಸಂಪೂರ್ಣವಾಗಿ ಆವರಿಸಿಕೊಂಡು ಇರ್ತದೆ. ಹಾಗಾಗಿ ನಿತ್ಯ ಪರಿಪೂರ್ಣವಾಗಿರ್ತಕ್ಕಂಥದ್ದು ಈ ವಿಶ್ವಮಯ ಕೋಶ ಮತ್ತು ನಿರ್ವಾಣಮಯ ಕೋಶ. ಹಾಗಾಗಿ ಪ್ರತಿಯೊಬ್ಬ ಮಾನವನು ಕೂಡ ತನ್ನ ಮೋಕ್ಷದ ಆಕಾಂಕ್ಷೆಯಲ್ಲಿ ಈ ಕೋಶಗಳ ಬಗ್ಗೆ ತಿಳ್ಕೊಂಡು ಇವುಗಳಿಂದ ಮುಂದುವರಿದು ಉನ್ನತಿಯ ಕಡೆಗೆ ಸಾಗಲೇಬೇಕು. ಹಾಗೆ ಸಾಗುವಾಗ ನಾವು ಈ ವಿಶ್ವಮಯ ಕೋಶದ ಬಗ್ಗೆ ಸ್ವಲ್ಪವಾದ್ರೂ ತಿಳ್ಕೊಂಡಿದ್ರೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅಥವಾ ಇನ್ನೊಂದೆರಡು ಉದಾಹರಣೆ ಕೊಡೋದಾದ್ರೆ, ನಾವು ದೇವಸ್ಥಾನ ಬೇರೆ ಮನೆ ಬೇರೆ ಅಂದ್ಕೊಂಡಿರ್ತೀವಿ. ಮನೆಯಲ್ಲಿರೋ ದೇವ್ರ ಗುಡಿ ಬೇರೆ, ಮನೆಯಲ್ಲಿರೋ ಬೇರೆ ಜಾಗನೇ ಬೇರೆ ಅಂತ ಅಂದ್ಕೊಂಡಿರ್ತೀವಿ. ಅವು ಕೂಡ ಬೇರೆ ಬೇರೆ ಅಲ್ಲ, ಅದು ಕೂಡ ಆತ್ಮದ ಸ್ಥಾನವೇ. ಅವು ಕೂಡ ವಿಶ್ವಮಯ ಕೋಶಕ್ಕೆ ಸಂಬಂಧ ಪಟ್ಟಿರ್ತಕ್ಕಂಥವೇ. ಅದು ಕೂಡ ವಿಶ್ವದ ಒಂದು ಭಾಗವೇ ಆಗಿದೆ. ಹಾಗಾಗಿ ವಿಶ್ವದ ಒಂದು ಭಾಗ ಆಗಿರೋದ್ರಿಂದ ಆ ಭಾಗದಲ್ಲೂ ಆತ್ಮ ಇದೆ, ವಿಶ್ವದಲ್ಲೂ ಆತ್ಮ ಇದೆ. ಸೃಷ್ಟಿಯಲ್ಲೂ ಆತ್ಮ ಇದೆ, ಆ ಸ್ಥಳದಲ್ಲೂ ಆತ್ಮ ಇದೆ. ಅಂದ್ರೆ ಮನೆಯಲ್ಲಿ ಆತ್ಮ ಇದೆ ಅಂದ್ರೆ ಮನೆ ಒಳಗೆ ಎಲ್ಲಾ ಸ್ಥಳದಲ್ಲೂ ಆತ್ಮ ಇದೆ. ಬರೀ ದೇವ್ರ ಗುಡಿಯಲ್ಲಿ ಮಾತ್ರ ಆತ್ಮ ಇಲ್ಲ, ದೇವ್ರ ಗುಡಿಯಲ್ಲಿ ಮಾತ್ರ ದೇವ್ರಿಲ್ಲ, ಇನ್ನ ದೇವ್ರ ಗುಡಿಯಲ್ಲಿ ಮಾತ್ರ ದೇವ್ರಿದ್ದಾನೆ, ಹೊರಗಡೆ ಎಲ್ಲೂ ದೇವ್ರಿಲ್ಲ ಅನ್ನುವಂಥದ್ದಲ್ಲ. ಎಲ್ಲೆಲ್ಲೂ ದೇವರು ಇದ್ದಾನೆ, ಎಲ್ಲೆಲ್ಲೂ ಆತ್ಮ ಇದೆ ಅನ್ನುವಂತಹ ವಿಶ್ವಾತ್ಮಕ ಭಾವ, ವಿಶ್ವಾತ್ಮಕ ಭಾವನೆಯನ್ನ ಹೊಂದಿರ್ತಕ್ಕಂಥದ್ದು ಈ ಈಶ್ವರ ಪ್ರಣಿಧಾನ ಅಥವಾ ವಿಶ್ವಮಯ ಕೋಶಕ್ಕೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು. ಅಥವಾ ನಮ್ಮ ಆಧ್ಯಾತ್ಮಿಕ ಭಾಷೆಯಲ್ಲಿ ಹೇಳೋದಾದ್ರೆ ಎಲ್ಲ ನಾನೇ ನಾನೇ ಎಲ್ಲ, ಎಲ್ಲ ನಾನೇ ನಾನೇ ಎಲ್ಲ ಎನ್ನುವಂತ ಭಾವನೆಯನ್ನ ಹೊಂದಿರ್ತಕ್ಕಂಥದ್ದು ಈ ಒಂದು ವಿಶ್ವಕೋಶದ ವಿಶ್ವಮಯ ಕೋಶದ ಸಂಕೇತ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಬಹಳ ನಿಮಗೆ ತುಂಬಾ ಬಿಸಿಯಾಗಿತ್ತು, ನಾನು ಯಾರೆಲ್ಲ ಧನ್ಯವಾದಗಳು ಸರ್. ಮಾತಾಡ್ತಿದ್ದೆ ಬೇರೆ ಮೇಡಮ್, ಯಾವುದೇ ರೀತಿ ಓದ್ಕೊಂಡಿಲ್ಲ ಬೇರೆ ಯಾವ್ದನ್ನು. ಇವತ್ತೆಲ್ಲ ಒಂದೇ ಒಂದು ಸ್ವಲ್ಪ ಗಮನಿಸ್ಕೊಂಡೆ. ಹಾಗಾಗಿ ನಿರ್ವಾಣಮಯ ಒಂದ್ ಕೋಶ ಮಾತು ಹೇಳೋಣ ಹೇಳ್ಬೇಕು ಅಂತ. ಸರ್, ನಾವೇ ಪುಣ್ಯವಂತರು ಸರ್. ಯಾಕೆಂದ್ರೆ ಈ ಆಕ್ಚುಲಿ ನಿಮ್ಮ ಸಬ್ಜೆಕ್ಟ್ ಆಗಿರ್ಲಿಲ್ಲ ಇವತ್ತು, ಆದ್ರೂ ಕೂಡ ನಿಮ್ಮ ಸಬ್ಜೆಕ್ಟು ಅಲ್ಲದೆ ಬೇರೆ ಸಬ್ಜೆಕ್ಟ್ ಬಗ್ಗೆ ನೀವು ಮಾತಾಡಿದ್ರಿ. ಅದಕ್ಕೆ ಹೇಳೋದು ಸರ್, ಯಾಕೆಂದ್ರೆ ಜ್ಞಾನವಂತರಿಗೆ ಯಾವುದು ಕಷ್ಟ ಇಲ್ಲ ಅನ್ನೋದು ಇದು ಅಕ್ಷರಶಃ ನಿಜ. ಯಾಕೆಂದ್ರೆ ನಿರ್ವಾಣದ ಬಗ್ಗೆ ನೀವು ಮಾತಾಡ್ಬೇಕಿತ್ತು, ಆದ್ರೆ ನೀವು ಎರಡರನ್ನೂ ನೀವು ಸೂಕ್ಷ್ಮವಾಗಿ ಎಲ್ರಿಗೂ ಅರ್ಥ ಆಗೋ ಹಾಗೆ ಸಾಧಾರಣವಾಗಿ ಹೇಳಿದ್ರಿ ಸರ್. ಹಾಗಾಗಿ ಎಲ್ರಿಗೂ ಅದು ಮನಮುಟ್ತು. ಈಗ ಎಲ್ಲಾ ಒಂದು ಶರೀರಗಳ ಬಗ್ಗೆನೂ ನೀವು ಹೇಳ್ಬಿಟ್ರಿ. ಯಾವ ರೀತಿ ಏನು ಎತ್ತ ಅನ್ನಮಯ ಅಂದ್ರೆ ನಾವು ಭೌತಿಕ ಶರೀರದ ಬಗ್ಗೆ ಅಂದ್ರೆ ಏನೋ ಫಿಸಿಕಲ್ ಬಾಡಿ ಅನ್ನೋದಾಗ್ಲಿ, ಪ್ರಾಣಮಯ ಅಂದ್ರೆ ಒಂದಾಗ್ತಾ ಒಂದು ಯಾವ ರೀತಿ ನಾವು ಅದನ್ನ ತಗೊಳ್ತಾ ಹೋಗ್ತೀವಿ ಅನ್ನೋದೊಂದು. ಇನ್ನೊಂದು ಇಲ್ಲಿ ಆತ್ಮಾವಲೋಕನ ಮಾಡ್ಕೊಳ್ಬೇಕಾದ್ರೆ ಯಾವ ಸ್ಥಿತಿಗೆ ನಾವು ತಲುಪಬಹುದು ಅನ್ನೋದು ಕೂಡ ನಮ್ಮ ಆತ್ಮಬಂಧುಗಳಿಗೆ ಇದು ಅರ್ಥ ಆಗೋ ತರ ನೀವು ಹೇಳಿದ್ರಿ. ಬಹಳ ಚೆನ್ನಾಗಿತ್ತು ಸರ್. ಆಮೇಲೆ ಒಬ್ರು ಒಂದು ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಮುಂಚೆ ಈ ಒನ್ನೆಸ್ ಅನ್ನೋದು ಏಕತೆ ಅಲ್ಲ ಐಶ್ವರ್ಯ, ಆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಮಹನೀಯರೇ, ಎಲ್ಲರೂ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ಮ ಹಾಗೆ ಪ್ರಶ್ನೆ ಕೇಳಬೇಕು ಅಂದಾಗ ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಕೇಳ್ತೀವಿ, ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಅವಾಗ ಖಂಡಿತ ಎಲ್ಲರೂ ಮಾತಾಡ್ಬೋದು. ಆದ್ರೆ ಒಂದಂತೂ ವಿಷಯ, ಎಲ್ಲರೂ ಮಾತಾಡ್ಲೇಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಯಾಕೆಂದ್ರೆ ಇಂಥ ಒಂದು ಜ್ಞಾನವಂತರು ಬಂದಾಗ ನಾವು ಸುಮ್ಮನೆ ಹಾಗೆ ಕಳಿಸ್ಬಾರ್ದು, ನಮ್ಮಲ್ಲೂ ಒಂದಷ್ಟು ಜ್ಞಾನನ ತುಂಬಿಸ್ಕೊಳ್ಳೋಣ ಅಂತ ಹೇಳ್ತಾ ಸರ್, ಇಲ್ಲಿ ನೀವು ಹೇಳಿದ್ರಿ ಒನ್ನೆಸ್ ಅನ್ನೋದು, ಏಕತೆ ಅನ್ನೋದು ಮುಖ್ಯ. ಯಾಕೆಂದ್ರೆ ಆತ್ಮ, ನಿನ್ನಲ್ಲಿರೋದು ಆತ್ಮನೇ, ನನ್ನಲ್ಲಿರೋದು ಆತ್ಮನೇ ಅನ್ನೋ ಒಂದು ಏಕತೆ ಏನಿದೆ ಅದು ಖಂಡಿತವಾಗಿಯೂ ನಿಜ ಅಂತ. ಎಲ್ಲರಲ್ಲೂ ಒಂದೇ ಸಮನಾಗಿರುತ್ತೆ ಅಂತ ನೀವು ಹೇಳಿದ್ರಿ. ಅದು 100% ಸರ್. ಬಟ್ ಅದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದೀವಿ, ನಮಗಿನ್ನೂ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ. ನಿಜ.
ಆಮೇಲೆ ಸರ್ ಇಲ್ಲಿ ಒಬ್ಬರ ಒಂದು ಪ್ರಶ್ನೆ ಅಂದ್ರೆ ದಯವಿಟ್ಟು ಇದು ಯಾರು ಕೇಳಿದ್ರು ಅನ್ನೋದು ನನಗೆ ಮತ್ತೊಮ್ಮೆ ನೋಡ್ತೀನಿ. ಸರಿ, ಒಂದು 20 ನಿಮಿಷಗಳ ಕಾಲ ಎಲ್ಲರೂ ಅವರ ಅಭಿಪ್ರಾಯಗಳನ್ನ ಮತ್ತೆ ಪ್ರಶ್ನೆಗಳನ್ನ ಕೇಳ್ತಾರೆ. ದಯವಿಟ್ಟು ಅದಕ್ಕೆ ಉತ್ತರಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಸರ್ ಇಲ್ಲಿ ಇವರು ಕೇಳಿದ್ದಾರೆ, ಅವ್ರ ಹೆಸರು ಸಣ್ಣಗೌಡ ಅವರು ಕೇಳಿದ್ದಾರೆ, ಆತ್ಮ ಪದದ ಭಾವಾರ್ಥ ತಿಳಿಬಹುದೇ ಅಂತ ಕೇಳಿದ್ದಾರೆ. ಸರ್ ನೀವೇ ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ, ಸಣ್ಣಗೌಡ ಅವರು. ನಮಸ್ತೆ ಮೇಡಮ್, ನಮಸ್ತೆ ಮಾಸ್ಟರ್ಜಿ. ನಮಸ್ತೆ 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 ನಾನು ಸರ್, ಕೃಷಿಕ, ನಮಸ್ತೆ. ಹೊಲದಲ್ಲಿ ಇರೋದು, ಆಕಳ ಮೇಯಿಸ್ತಾ ಇದ್ದೀನಿ. ಜವಾರಿ ಆಕಳ ಗೊತ್ತಾಯ್ತು ಕಟ್ಟಿದ್ದೀನಿ. ಸರ್, ಮಾತಾಡಿ ಮಾತಾಡಿ. ಇಲ್ಲ, ಸರ್ದು ಇದನ್ನ ಕೇಳ್ತಾ ಇದ್ದೆ. ನಾನು ಸ್ವಲ್ಪ ಆತ್ಮ ಅದ್ರ ಬಗ್ಗೆ ಚೂರು ಗೊತ್ತು, ಬಟ್ ಬಲ್ಲವ್ರ ಹತ್ರ ಕೇಳಿದಾಗ ಇನ್ನೂ ಅದ್ರ ಟೇಸ್ಟ್ ಜಾಸ್ತಿ ಇರುತ್ತಲ್ಲ ಅನ್ನೋ ಒಂದು ಭಾವದಲ್ಲಿ ನಿಜ, ನಿಜ. ಆತ್ಮ ಪದದ ಸತ್ಯವಾದ ಒಂದು ಮಾತು. ಅದರ ಅರ್ಥ, ಮೂಲ ಎಲ್ಲಿ ಹುಡ್ತದು, ಯಾರಿಂದ ಹುಡ್ತು, ಅದೇನಾದ್ರೂ ಸ್ವಲ್ಪ ಕ್ಲೂಸ್ ಸಿಗ್ಬಹುದಾ, ಅಥವಾ ಏನಾದ್ರೂ ಗೊತ್ತಿರತಕ್ಕಂತ ಒಂದಿಷ್ಟು ಮಾಹಿತಿ ಸಿಗ್ಬೋದೇನೋ, ಅದರಿಂದ ಬೇರೆಯವ್ರಿಗೆ ಹೆಲ್ಪ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಅದನ್ನ ಪ್ರಶ್ನೆ ಮಾಡಿದ್ದೆ ನಾನು. ದಯವಿಟ್ಟು ತಪ್ಪು ಅಂತ ಅನ್ಸ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ, ತಿಳ್ಕೊಬೋದಾ ಸರ್? ಇಲ್ಲ, ಇದು ಈಗ ನನಗೆ ತಿಳಿದ ಮಟ್ಟಿಗೆ ಹೇಳೋದಾದ್ರೆ, ಈ ಸೃಷ್ಟಿ ಅನ್ನೋದು 25 ಅಂಶಗಳಿಂದ ಆಗಿದೆ. ಓಕೆ. 25 ಅಂಶಗಳಿಂದ ಆಗಿದೆ. ಮೇಯ್ನು ಪ್ರಕೃತಿ ಮತ್ತು ಪುರುಷ. ಪ್ರಕೃತಿ ಮತ್ತು ಪುರುಷ ಇವು ಅಂತಿಮವಾಗಿ ಅವೆರಡರ ಸೇರ್ಪಡೆಯಿಂದಾಗಿ ಪರಮಾತ್ಮ ಆಗಿದೆ. ಆ ಪರಮಾತ್ಮ ತನ್ನ ಅನುಭವಗಳನ್ನ ಗಳಿಸಿಕೊಂಡು ಬರ್ಲಿಕ್ಕೆ ಹಲವಾರು ಅಂಶಾತ್ಮಗಳನ್ನ ಸೃಷ್ಟಿಸಿ ಕಳಿಸ್ತಾ ಬರ್ತಾರೆ. ಆ ಮೂಲಕ ಆತ್ಮದ ಕಲಿಕೆಯ ಅನುಭವಗಳನ್ನ, ಜ್ಞಾನವನ್ನ ಪಡೆಯೋದೇ ಉದ್ದೇಶ. ಆತ್ಮಗಳು ತಮ್ಮ ಅನುಭವ ಜ್ಞಾನವನ್ನ ಪಡ್ಕೊಳ್ಳೋದಿಕ್ಕೋಸ್ಕರ ಈ ಭೂಮಿ ಮೇಲೆ ಮನುಷ್ಯನ ರೂಪದಲ್ಲಿ ಜನ್ಮ ತಾಳ್ತವೆ. ಅಥವಾ ಬೇರೆ ಬೇರೆ ಜೀವಿಗಳಲ್ಲೂ ಆತ್ಮ ಇದೆ, ಆದ್ರೆ ಅವುಗಳು ಅಷ್ಟೊಂದು ವಿಕಾಸ ಹೊಂದಿರೋದಿಲ್ಲ ಮಾನವನಷ್ಟು. ಆದ್ರೂ ನಾವೀಗ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಆತ್ಮ ಎಲ್ಲ ಜೀವಿಗಳಲ್ಲಿರೋದು ಒಂದೇ, ನಮ್ಮಲ್ಲಿರೋದು ಒಂದೇ ಅಂತ ಹೇಳಿ. ಆದರೆ ಅವು ವಿಕಾಸ ಹೊಂದುವ ಗತಿಯಲ್ಲಿ ಅವುಗಳು ಪಡೆಯುವಂತ ಅನುಭವ ಅಂದ್ರೆ ಜ್ಞಾನ ವ್ಯತ್ಯಾಸ ಇರುತ್ತೆ. ಆ ವ್ಯತ್ಯಾಸಕ್ಕೆ ಅನುಗುಣವಾಗಿ ಆತ್ಮ ಪರಿಪೂರ್ಣತೆಯನ್ನ ಅಥವಾ ಪರಿಪೂರ್ಣ ಜ್ಞಾನವನ್ನ, ಈಗ ಹೇಳಿದ್ವಲ್ಲ ವಿಶ್ವಮಯ ಕೋಶ, ನಿರ್ವಾಣಮಯ ಕೋಶ, ಆ ಆತ್ಮ ಅನ್ನೋದು ಒಂದು ಚೇತನ, ಒಂದು ಚೈತನ್ಯ, ಒಂದು ಶಕ್ತಿ. ಆ ಶಕ್ತಿ ಅನ್ನುವಂಥದ್ದು, ಆ ಚೇತನ ಅನ್ನುವಂಥದ್ದು ಎಲ್ಲ ವಸ್ತುಗಳ ಚಲನೆಗೆ, ಕ್ರಿಯೆಗೆ, ಚಟುವಟಿಕೆಗೆ ಸಾಕ್ಷಿಯಾಗಿರುತ್ತೆ. ಆ ಸಾಕ್ಷಿಯಾಗಿರ್ತಕ್ಕಂತ ಆತ್ಮ ಅನುಭವಗಳನ್ನ ಪಡ್ಕೊಳ್ತಾ ವಿಕಾಸ ಹೊಂದುತ್ತಾ ವಿಶ್ವಮಯ ಕೋಶ, ನಿರ್ವಾಣಮಯ ಕೋಶದ ಸ್ಥಿತಿಗೆ ಹೋದಾಗ ಪರಮಾತ್ಮನಲ್ಲಿ ಒಂದಾಗುತ್ತೆ. ಆಗ ಆ ಆತ್ಮಕ್ಕೆ ಮತ್ತೆ ಜನ್ಮ ಇರೋದಿಲ್ಲ. ಆ ಸಂದರ್ಭದಲ್ಲಿ ಆ ಆತ್ಮ ಇಚ್ಛೆ ಪಟ್ರೆ ಮತ್ತಷ್ಟು ಆತ್ಮಗಳನ್ನ ತಾನೇ ಸೃಷ್ಟಿಸಿ ಬಿಡ್ಬೋದು, ಇಲ್ಲವೇ ತಾನೇ ಮತ್ತೊಂದು ಅವತಾರವನ್ನ ಧರಿಸ್ಕೊಂಡು ಬರ್ಬೋದು ಬೇಕೆನಿಸಿದರೆ. ಅಥವಾ ಈ ಲೋಕ ಕಲ್ಯಾಣದ ದೃಷ್ಟಿಯಲ್ಲಿ ನಾವು ಆ ಮೋಕ್ಷ ಹೊಂದಿದವರು, ಆ ಮೋಕ್ಷ ಸ್ಥಿತಿಯನ್ನ, ಪರಮಾತ್ಮನಲ್ಲೇ ಐಕ್ಯ ಸ್ಥಿತಿಯನ್ನ ಹೊಂದಿದಂಥವ್ರು ಬೇಕೆನಿಸಿದರೆ ಅವರು ಮತ್ತೆ ಜನ್ಮವನ್ನ ತೆಗೆದುಕೊಂಡು ಬರ್ಬೋದು. ಇಲ್ದೆ ಹೋದ್ರೆ ಅವ್ರು ಅಲ್ಲಿ ಶಾಶ್ವತವಾಗಿ ಅಲ್ಲಿಂದಲೇ ಈ ಸೃಷ್ಟಿಯ ಕಾರ್ಯಗಳನ್ನ ಮಾಡ್ತಾ ಬರ್ಬೋದು. ಇಲ್ಲ, ಸೃಷ್ಟಿಗೆ ಮತ್ತಷ್ಟು ಅನುಭವಗಳನ್ನ ಸೇರಿಸ್ಲಿಕ್ಕೋಸ್ಕರ ಮತ್ತೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಆತ್ಮಗಳನ್ನ ಕಳಿಸ್ತಾ ಬರ್ಬೋದು. ಆತ್ಮ ಈಗ ನಮಗೆ ತಿಳಿದ ಮಟ್ಟಿಗೆ ಆಧ್ಯಾತ್ಮ ಜ್ಞಾನದಲ್ಲಿ ಆತ್ಮ ಅನ್ನುವಂಥದ್ದು ಮೊದಲಿಗೆ ಖನಿಜ ಸಾಮ್ರಾಜ್ಯದಲ್ಲಿ ಉಟ್ಕೊಳ್ಳುತ್ತೆ. ಮಣ್ಣಿನ ಕಣಗಳು, ಕಲ್ಲಿನ ಕಣಗಳು. ಆ ನಂತರ ಸಸ್ಯ ಸಾಮ್ರಾಜ್ಯಕ್ಕೆ ಬರ್ತದೆ. ಸಸ್ಯ ಸಾಮ್ರಾಜ್ಯದಲ್ಲಿ ಆತ್ಮ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ, ಅಂದ್ರೆ ಮನಸ್ಸಲ್ಲಿ ತುಂಬಾ ಕಡಿಮೆ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ. ಜೀವ ಇದೆ ಅಲ್ಲಿ, ಹಾಗಾಗಿ ಅಲ್ಲಿ ಆತ್ಮ ಸ್ವಲ್ಪ ವಿಕಾಸ ಹೊಂದುತ್ತೆ. ಆಮೇಲೆ ಪ್ರಾಣಿ ಸಾಮ್ರಾಜ್ಯಕ್ಕೆ ಬರ್ತದೆ. ಅವು ಜನ್ಮಗಳನ್ನ ತಗೊಂಡು ಅದಕ್ಕೆ ಹೇಳ್ತಾವೆಲ್ಲ, ಸಾವಿರಾರು ಜನ್ಮಗಳಿಗೆ ಹೀಗೆ ಖನಿಜ ಸಾಮ್ರಾಜ್ಯದಿಂದ ಸಸ್ಯ ಸಾಮ್ರಾಜ್ಯಕ್ಕೆ, ಸಸ್ಯ ಸಾಮ್ರಾಜ್ಯದಿಂದ ಪ್ರಾಣಿ ಸಾಮ್ರಾಜ್ಯಕ್ಕೆ, ಪ್ರಾಣಿ ಸಾಮ್ರಾಜ್ಯದಿಂದ ಮಾನವ ಸಾಮ್ರಾಜ್ಯಕ್ಕೆ,
ಆಮೇಲೆ ದೇವತೆಗಳ ಸಾಮ್ರಾಜ್ಯ. ಹೀಗೆ ನಾವು ಆತ್ಮದ ವಿಕಾಸದಲ್ಲಿ ಸಾಕ್ತಾ ಹೋದ ಹಾಗೆ ಆತ್ಮ ಉನ್ನತಿಯನ್ನ ಪಡೀತಾ ಹೋಗುತ್ತೆ. ಹೀಗೆ ಒಂದು ಆತ್ಮ, ಒಂದು ಅಂಶ ಆತ್ಮ, ಪರಮಾತ್ಮನಿಂದ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಅಂಶ ಆತ್ಮ ಹೀಗೆ ವಿಕಾಸಗತಿಯಲ್ಲಿ ಸಾಕ್ತಾ 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 ಪರಮಾತ್ಮನನ್ನ ಸೇರೋದೇ ಉನ್ನತವಾದ ಗುರಿ. ನಿರ್ವಾಣಮಯ ಕೋಶ ಸ್ಥಿತಿಯನ್ನು ಹೊಂದೋದೇ ಅದರ ಗುರಿ. ಆ ದಿಶೆಯಲ್ಲಿ ಸಾಕ್ತಾ ಹೋಗುತ್ತೆ ಅನ್ನೋದು ನಾನ್ ತಿಳ್ಕೊಂಡಿದ್ದೀನಿ ಸರ್. ಇಷ್ಟು ಧನ್ಯವಾದಗಳು. ಸರ್ ಧನ್ಯವಾದ ಇಲ್ಲಿ ಧನ್ಯವಾದ ಗುರುಜಿ. ಅದೇ ನಿರ್ವಾಣ ಸ್ಥಿತಿ ಅಂತಂದಾಗ ಕೇವಲ ನಾವು ಮನುಷ್ಯರು ಅಥವಾ ಪ್ರಾಣಿಗಳು ಕೂಡ ನಿರ್ವಾಣ ಸ್ಥಿತಿ ಹೋಗ್ಲಿಕ್ಕೆ ಹೋದಂತ ನಿದರ್ಶನಗಳು ಏನಾದ್ರು ನಾವು ನೋಡ್ಬೋದಾ ಹೇಗೆ ಇತಿಹಾಸದೊಳಗೆ? ಬರೀ ಮಾನವರು ಮನಸ್ಸಿದೆ, ತಿಳ್ಕೊಳ್ತಾರೆ, ಓದ್ತಾರೆ ಅಥವಾ ಕೇಳಲ್ಪಡ್ತಾರೆ. ಹೀಗಾಗಿ ನಾನ್ ಮೋಕ್ಷ ಹೊಂದ್ಬೇಕು ಅಥವಾ ಒಂದು ಸ್ಥಿತಿ ಹೋಗ್ಬೇಕು, ಮೋಕ್ಷ ಹೊಂದ್ಬೇಕು ಅಂತಕ್ಕಂಥದ್ದು ಬರುತ್ತೆ. ಬಟ್ ಪ್ರಾಣಿಗಳು ಕೂಡ ಆ ಒಂದು ಸ್ಥಿತಿಗೆ ಹೋದದ್ದು ಏನಾದ್ರು ಉಂಟಾ, ನಮಗೆ ಸಿಗಬಹುದಾ ಹೇಗೋ ಅಂತ ಹೇಳಿ ಏನಾದ್ರು ಗೊತ್ತಿದ್ರೆ ತಿಳಿಸ್ಬೋದಾ? ಟೈಮ್ ಇದ್ರೆ, ಯಾಕಂದ್ರೆ ಲಾಂಗ್ ಆಗತ್ತೆ ವಿಷಯ ಕೇಳ್ತಾ ಹೋದಾಗ. ಪ್ರಾಣಿಗಳು ಈಗ ಉದಾಹರಣೆಗೆ ಹೇಳ್ತೀವಿ ನಾವು, ಪಾಂಡವರ ಜೊತೆಯಲ್ಲಿ ನಾಯಿ ಕೂಡ ಸ್ವರ್ಗಕ್ಕೆ ಹೋಯ್ತು. ಹಾಗೆ ಆ ಸಹವಾಸ ಅಥವಾ ಅದರ ಒಂದು ಉನ್ನತವಾದಂತ ಸ್ಥಿತಿ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಆ ಪರಮಾತ್ಮನ ಸ್ಥಿತಿಗೆ ಹೋದಾಗ ಮಾತ್ರನೇ ಅದು ಸಾಧ್ಯ ಆಗುತ್ತೆ. ಅಷ್ಟು ನನಗ್ ಗೊತ್ತಿರೋದು. ಇನ್ ನಿಮ್ಗೆ ಏನಾರು ಗೊತ್ತಿದ್ರೆ ದಯವಿಟ್ಟು ಹೇಳಿ. ಸರ್ ಒಂದಂತೂ ನಿಜ ಸರ್, ನಾನು ಮೊದಲನೇದಾಗಿ ಸಣ್ಣೇಗೌಡ್ರಿಗೆನೆ ಧನ್ಯವಾದಗಳನ್ನ ಅರ್ಪಿಸಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ನಿಮ್ಮ ಈ ಒಂದು ಅದ್ಭುತವಾದ ಒಂದು ಪ್ರಶ್ನೆ ನಾವು ಎಷ್ಟೊಂದು ತಿಳ್ಕೊಳ್ಳೋ ಅಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತು. ವಿರೂಪಾಕ್ಷಪ್ಪ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಧನ್ಯವಾದ ಸರ್ ಮತ್ತೊಮ್ಮೆ ನಿಮ್ಗೆ. ಇಲ್ಲಿ ಸರ್ ಯಶೋಧ ಮೇಡಮ್ ಮಾತಾಡ್ತಿದ್ದಾರೆ. ಯಶೋಧ ಅವರೇ ದಯವಿಟ್ಟು ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ವಿಡಿಯೋನ ಆನ್ ಮಾಡ್ಕೋಬಹುದಾ? ಮಾಡ್ತೀನಿ. ಅಂದ್ರೆ ಈ ವಿಶ್ವಮಯ ಕೋಶದಲ್ಲಿ ಸರ್ ನೀವು ನಿದ್ದೆ ಬಗ್ಗೆನೂ ಹೇಳಿದ್ರಿ ಎರಡನೇದ್ರೊಳಗ. ಅಂದ್ರ ನಿದ್ದೆ ಅಷ್ಟು ವಿಶ್ವಮಯ ಕೋಶದೊಳಗ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ ಒಬ್ಬ ಇದಕ್ಕ. ಇಲ್ಲ, ವಿಶ್ವಮಯ ಕೋಶದಲ್ಲಿ ನಿದ್ದೆ ಸ್ಥಿತಿಯಲ್ಲಿ ನಮ್ಗೇನು ಜಾಗೃತಿ ಇರಲ್ಲ, ಪ್ರಜ್ಞೆ ಇರಲ್ಲ. ನಾವು ನಮ್ಮನ್ನ ಹೋಗ್ಬಿಡ್ತೀವಿ. ಅಲ್ಲಿ ಏನಾಗುತ್ತೆ ಅಂದ್ರೆ ಕಾಸ್ಮಿಕ್ ಎನರ್ಜಿ ಬರುತ್ತೆ. ಕಾಸ್ಮಿಕ್ ಎನರ್ಜಿಯಿಂದ ನಮ್ಮೊಳಗಿರುವಂತ ಕಾಸ್ಮಿಕ್ ಬಾಡಿ ಪ್ರಾಣಮಯ ಜಾಗೃತಿ. ಓಕೆ ಸರ್. ಅಂದ್ರೆ ಸರ್ ಈಗ ಒಬ್ಬ ಮನುಷ್ಯನಿಗೆ ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಎಷ್ಟು ಅವರ್ಸ್ ನಿದ್ದೆ ಮಾಡಿದ್ರೆ ಈಗ ಧ್ಯಾನ ಮಾಡೋರು ಕಡಿಮೆ ನಿದ್ದೆ ಮಾಡಿದ್ರೆ ನಡೀತದ ಅಂತ ಹಿಂಗ್ ಹೇಳ್ತಾರಲ್ಲ, ಅದು ನಿಜಾನ? ನಿದ್ದೆ ಅವಶ್ಯಕ. ಪ್ರತಿಯೊಬ್ಬರಿಗೂ ಅವಶ್ಯಕ. ಆದ್ರೆ ನಾವು ಧ್ಯಾನದ ಸ್ಥಿತಿಗೆ ಹೋದಾಗ, ಸಮಾಧಿ ಸ್ಥಿತಿ ತಲುಪಿದಾಗ, ವಿಶ್ವಮಯ ಕೋಶದ ಸ್ಥಿತಿ ತಲುಪಿದಾಗ ನಿದ್ದೆ ಇಲ್ದೂ ನಾವು ಧ್ಯಾನದಲ್ಲೇ ಅಪಾರವಾದಂತಹ ಶಕ್ತಿಯನ್ನ ತಗೊಳ್ತಾ ಇರ್ತೀವಿ. ಆದ್ರೆ ನಾವು ಈ ದೇಹ ಸ್ಥಿತಿ ಇದ್ದಾಗ ಅಂದ್ರೆ ನಾನ್ ದೇಹ ಶುದ್ಧ ಮಾಡ್ಕೋಬೇಕು, ನಾನು ದೇಹವನ್ನ ಚೆನ್ನಾಗಿಟ್ಕೋಬೇಕು, ಗಟ್ಟಿಮುಟ್ಟಾಗಿಟ್ಕೋಬೇಕು, ಆರೋಗ್ಯವಾಗಿ ಅಲಂಕಾರ ಮಾಡ್ಕೋಬೇಕು, ಇವೆಲ್ಲ ಭಾವನೆಗಳು ನಮ್ಮಲ್ಲಿ ಇರೋವಾಗ ನಮಗೆ ನಿದ್ದೆ ಬೇಕೇ ಬೇಕು. ನಿದ್ದೆ ಇಲ್ಲ ಅಂದ್ರೆ ಖಂಡಿತವಾಗಿ 2 ದಿನ ನಿದ್ದೆ ಮಾಡ್ಲಿಲ್ಲ ಅಂದ್ರೂ ಅನಾರೋಗ್ಯಕ್ಕೆ ತುತ್ತಾಗ್ತೀವಿ. ಯಾಕಂದ್ರೆ ನಿದ್ರೆಯಲ್ಲೇ ನಮ್ಗೆ ಕಾಸ್ಮಿಕ್ ಎನರ್ಜಿ ಬರುತ್ತೆ, ಆ ಪ್ರಾಣಶಕ್ತಿ ಬರುವಂತದ್ದು. ಪ್ರಕಾರ ಹೇಳೋದಾದ್ರೆ ಒಬ್ಬ ನಾರ್ಮಲ್ ಮನುಷ್ಯನಿಗೆ ನಿದ್ದೆ ಎಷ್ಟು ಅವರ್ಸ್ ಆದ್ರೆ ಒಳ್ಳೇದು ಅಂತ? ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಜ್ಞಾನಿಗಳನ್ನು ಬಿಟ್ಟು ಸರ್ 6 ಅವರ್ಸ್ ನಿದ್ದೆ ಬೇಕು. 6 ಅವರ್ಸ್. ಹಲೋ, ಅದು ಗಾಢ ನಿದ್ರೆಯಲ್ಲಿರ್ಬೇಕು. ಎಚ್ಚರವಾಗಿ ನಿದ್ದೆ ಮಾಡೋದಲ್ಲ, ಎಚ್ಚರವಾಗಿ ಕನಸು ಕಂಡು ಒದ್ದಾಡ್ಕೊಂಡು ಚಿಂತೆ ಮಾಡ್ಕೊಂಡು ಮಲಗಿರೋದಲ್ಲ. ಗಾಢವಾದ ನಿದ್ದೆ ಕನಿಷ್ಠ ಮಿನಿಮಮ್ ದೇಹದ ಆರೋಗ್ಯ ದೃಷ್ಟಿಯಲ್ಲಿ ಧ್ಯಾನ ಇಲ್ಲ ಅಂದ್ರೆ 6 ಅವರ್ ಆದ್ರೂ ನಿದ್ದೆ ಬೇಕು. ಓಕೆ, ಧನ್ಯವಾದ ಮೇಡಮ್. ಹೇಳ್ತೀವಿ ನಾವು ಉತ್ತರ ಸಿಕ್ತು ಮೇಡಮ್. ಹೇಳ ಹೇಳಿ ಸರ್. ಏನಂದ್ರೆ ಈಗ ನಾವು ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತೀವಿ, ಮದುವೆ ಕಾರ್ಯಕ್ರಮ ಅಂದ್ಕೊಳ್ಳಿ. ಮದುವೆ ಕಾರ್ಯಕ್ರಮದಲ್ಲಿ ಇವತ್ತು ಮದುವೆ ಮಾಡಿದ್ರಿ, ನಾಳೆನು ಮದುವೆ ಮಾಡಿದ್ರಿ, 2 ದಿನ 3 ದಿನ ನಿದ್ದೆ ಇಲ್ಲ. 3ನೇ ದಿನ 4ನೇ ದಿನ ಆದಾಗ ನೀವು ನೆಲ ಸಿಕ್ಕರೆ ಸಾಕು, ಕಣ್ಣು ಮುಚ್ಚಿ ಬರ್ತಿರ್ತವೆ ಅಂತಿರ್ತೀರಿ.
ಅಥವಾ ಹೌದು. ಏನೇ ಊಟ ಕೊಟ್ರು ಕೂಡ, ಏನೇ ಮಾಡಿದ್ರು ಕೂಡ ನಿಮಗೆ ಎಲ್ಲವೂ ಬೇಡ ಅನ್ಸುತ್ತೆ. ಏನ್ ಬೇಕು ಹ್ಮ್ ಅನ್ಸುತ್ತೆ? ನಿದ್ದೆ ಬೇಕು. ಹ್ಮ್ 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 ಹೌದಲ್ರ? ಹಾಗೆ ಆ ನಿದ್ದೆ ಮಾಡಿದಾಗ ನೀವು ಒಂದು ನಿದ್ದೆ ಆಗಿ ಎದ್ದು ಬಂದ್ರಿ ಅಂದ್ರೆ ಫುಲ್ ಫ್ರೆಶ್ ಆಗಿ. ಹೌದು ಸರ್. ಆ ಫುಲ್ ಫ್ರೆಶ್ ಆಗಿದ್ದೀರಿ ಅಂದ್ರೇನು? ನಿಮ್ಮೆಲ್ಲ ಹ್ಮ್ ಕಷ್ಟಗಳಿಂದ, ಸಮಸ್ಯೆಗಳಿಂದ ಹೊರಗ್ ಬಂದಿದ್ದೀರಿ, ಉತ್ಸಾಹಿತರಾಗಿದ್ದೀರಿ. ಆ ಉತ್ಸಾಹ ಹ್ಮ್ ಕೊಟ್ಟಂತ ಶಕ್ತಿ ಯಾವುದು ಅಂದ್ರೆ ಆಕಾಶ. ಹ್ಮ್ 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 ಆ ನಿದ್ರೆಯಲ್ಲಿ ಬರ್ತಕ್ಕಂಥ ಶಕ್ತಿ. ಆ ನಿದ್ರೆಯಲ್ಲಿ ಆ ಶಕ್ತಿ ಬರ್ಬೇಕು ಅಂದ್ರೆ ಅದಕ್ಕೇನೆ ಅರೆಬರೆ ನಿದ್ದೆ ಇರಬಾರ್ದು, ಸಂಪೂರ್ಣ ಗಾಢ ನಿದ್ರೆ. ಅಂದ್ರೆ ಮನಸ್ಸು ಇಲ್ಲದಂತ ಸ್ಥಿತಿ. ಆ ಅಂತ ಹ್ಮ್ ಸ್ಥಿತಿ ನಿದ್ದೆ ಬಂದಾಗ ನಮ್ಗ ಆ ಶಕ್ತಿ ಬರುತ್ತೆ. ಅದಕ್ಕೆ ಹ್ಮ್ ಚೆನ್ನಾಗಿ ನಿದ್ದೆ ಮಾಡೋರಿಗೆ ಸಾಮಾನ್ಯ ರೋಗ ಬರಲ್ಲ. ಅತಿ ನಿದ್ದೆನೂ ಹ್ಮ್ ಬೇಡ, ಹ್ಮ್ ಹಿತಮಿತವಾದ ನಿದ್ದೆ ಒಳ್ಳೆಯದು. ಹಾ ಸರ್, ನಾ ಇದನ್ನ ಯಾಕೆ ಕೇಳಿದೆ ಅಂತಂದ್ರೆ ಸರ್, ನನಗೇನಾಗುತ್ತೆ ಅಂದ್ರೆ ಒಂದ್ 4 ತಾಸ್ ಕರೆಕ್ಟ್ ನಿದ್ದೆ ಅಂದ್ರೆ ಏನು ಎಚ್ಚರ ಇಲ್ದ ರೀತಿಯೊಳಗ್ ನಿದ್ದೆ ಹಾ ಆಗ್ಬಿಡ್ತದ. ಒಮ್ಮೆ 3:30 4 o'clock ಎಚ್ಚರ ಆತಂದ್ರೆ ವಾಪಸ್ ನಿದ್ದೆ ಹತ್ತಿರಲ್ಲ. ಬಟ್ ನಂಗೆ 6 hours ನಿದ್ದೆ ಆಗಿರುದಿಲ್ಲ ಸರ್. ಬಾಳ ಅಂದ್ರೆ 4 ತಾಸ್ ಮಾಡಿರ್ತೀನಿ ನಿದ್ದೆ. ನಮ್ ಮನೇಲಿ ಅದೇ ಬೈದ್ರು, ನೀ ಯಾಕೆ ಎದ್ದು ಹಂಗಿದು ಮಾಡ್ತೀಯಾ, ಹೆಲ್ತ್ ಎಲ್ಲಾ ಪ್ರಾಬ್ಲಮ್ ಆಗ್ತದ. ನಾ ಎದ್ಬಿಟ್ಟು ಎಕ್ಸರ್ಸೈಸ್ ಆಮೇಲೆ ಇದು ಧ್ಯಾನದ ಕ್ಲಾಸ್ ಅದು ಅಟೆಂಡ್ ಆಗ್ತೀನಿ ಸರ್ ಬೆಳಿಗ್ಗೆ. ಆದ್ರೆ 3:34 ಅಂದ್ರೆ 4:45 ಇದೆ ಸರ್ ಬೆಳಗಿನ ಕ್ಲಾಸ್. ಅದಕ್ ಜಾಯಿನ್ ಆಗ್ಬೇಕಂದ್ರೆ ನಂಗೆ 3:30 ಹೊಳಾಡುತ್ತ ಅದು ಇದು ಮಾಡ್ಕೊತ ಅವಾಗೆಲ್ಲ ಏನೇನೋ ವಿಚಾರಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವ್. ಅದಕ್ಕೆ ಅದು ನಿದ್ದೆ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಗೊತ್ತಾಗ್ತಿಲ್ಲ ನಂಗೆ. ಅವಾಗ ನೀವು ಧ್ಯಾನಕ್ಕೆ ಕೂತಿರ್ತೀರಲ್ಲ, ಹಾ, ಎದ್ಬಿಟ್ಟು ನಂದೆಲ್ಲಾ ಆಕ್ಟಿವಿಟೀಸ್ ಎಲ್ಲಾ ಮುಗಿಸ್ಕೊಂಡು ನಾನು ಎಕ್ಸರ್ಸೈಸ್ ಮಾಡ್ತೀನಿ ಸರ್. ಹ್ಮ್. ಅದೇ ಅದೇ 3:30 ಯಾಕೆ ಹೇಳ್ತೀಯಾ ಅಂತ ಬೈತಾರೆ. ಇಲ್ಲ, ನೀವು 4 ಅವರ್ ನಿದ್ದೆ ಚೆನ್ನಾಗಿ ಮಾಡಿದ್ದೀರಿ ಅಂದ್ರೆ ಏನಂತ ಪ್ರಾಬ್ಲಮ್ ಆಗಲ್ಲ. ಯಾಕೆಂದ್ರೆ ಹಾ ಹಾ ಬೆಳಗಿನ ವೇಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಒಳ್ಳೆಯ ಆಮ್ಲಜನಕ ಸೇವಿಸ್ಕೊಂಡು ಆ ಹಾ ಏಕಾಗ್ರತೆಯಿಂದ ನಿಮ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರೆ ನಿಮ್ಗೆ ಆ ಹಾ ಧ್ಯಾನ ಸ್ಥಿತಿಯಲ್ಲಿ ಇದ್ದಾಗೇನೆ ವಿಶೇಷವಾಗಿ ಓಕೆ. ಏಕಾಗ್ರತೆಯಿಂದ ಮಾಡ್ಬೇಕು. ನಾವ್ ಯಾವ್ದೇ ಕೆಲ್ಸನ ಆ ಹಾ ಏಕಾಗ್ರತೆಯಿಂದ ಮಾಡಿದಾಗ ಆ ಶಕ್ತಿ ನಮ್ಮೊಳಗೆ ಬರುತ್ತೆ, ಗೊಂದಲ ಇರಬಾರ್ದು. ಓಕೆ ಓಕೆ ಸರ್. ಓಕೆ ಸರ್. ಹಾಗಾಗಿ ಅದು ನಿಮಗೆ ಸಮತ್ವವನ್ನ ಸಾಧಿಸುತ್ತೆ, ಆರೋಗ್ಯ ಕೊಡುತ್ತೆ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಯಶೋಧ ಅವ್ರೆ. ನಿಮ್ಗೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಒಳ್ಳೆ ಉತ್ತರನೂ ಸಿಕ್ತು ಅಂತ ಅನ್ಕೋತೀನಿ. ಶಿವಕುಮಾರ್ ಸರ್ ಮಾತಾಡಿ ಸರ್. ಆ, ನಮಸ್ತೆ 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 ಸರ್. ವಿರೂಪಾಕ್ಷಪ್ಪ ಸರ್ ಇದನ್ನ ಕೋಶಗಳ ಬಗ್ಗೆ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ಮೇಡಮ್. ಅದರಲ್ಲೂ ವಿಶ್ವಮಯ ಕೋಶ ಮಾತಾಡ್ಬೇಕಾದ್ರಂತೂ ಹೌದು, ನಾವು ಎಲ್ಲರೂ ಕೂಡ ಒಂದೇ ಸಮಾನವಾಗಿ ನೋಡ್ಬೇಕು ಅನ್ನೋದು ಗೊತ್ತಾಯ್ತು. ಬಹಳ ಚೆನ್ನಾಗಿ ಎಂತವ್ರಿಗೂ ಕೂಡ ದಡ್ರಿಗೂ ಕೂಡ ಅರ್ಥ ಆಗುತ್ತೆ ಮೇಡಮ್, ಅಷ್ಟು ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ. ಈ ತರ ಕ್ಲಾಸ್ಗಳು ನಮ್ಗೆ ಅಗೇನ್ ಅಂಡ್ ಅಗೇನ್ ಬೇಕಾಗುತ್ತೆ ಮೇಡಮ್. ಯಾಕಂದ್ರೆ ಕೋಶಗಳ ಬಗ್ಗೆ ಎಷ್ಟ್ ಚೆನ್ನಾಗಿ ಹೇಳ್ಕೊಟ್ರು ಅಂದ್ರೆ ನಾವೇನ್ ದೊಡ್ಡ ದೊಡ್ಡ ಪುಸ್ತಕ ಓದೋದ್ ಬೇಕೇ ಇಲ್ಲ, ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿ ಅರ್ಥಗರ್ಭಿತವಾಗಿ ಚೆನ್ನಾಗಿ ಅರ್ಥ ಮಾಡಿದ್ದೀರಿ ಸರ್, ಧನ್ಯವಾದಗಳು ಸರ್. ಮತ್ತೆ ನಿದ್ರೆ ಬಗ್ಗೆ ಕೂಡ ಹೇಳಿದ್ರಿ ಸರ್, ಕರೆಕ್ಟ್ ನೀವ್ ಹೇಳದ್ದು. ಮಿನಿಮಮ್ 6 ರಿಂದ 8 ಗಂಟೆ ಬೇಕಾಗತ್ತೆ. ಮತ್ತೆ ಯೋಗಿಗಳಿಗೆ 4 ಗಂಟೆನೂ ಕೂಡ ಸಾಕು. 4 ಗಂಟೆ ಅಥವಾ 3 ಗಂಟೆ ನಿದ್ರೆ ಮಾಡಿ ಮತ್ತೆ ಧ್ಯಾನ ಮಾಡಿದ್ರು ಸಾಕು ಅಂತ ಅನ್ಸುತ್ತೆ. ಕರೆಕ್ಟ್ ನೀವ್ ಹೇಳ್ದಾಗೆ ಅವ್ರ ಇದಕ್ ತಕ್ಕಂತೆ ಆಗುತ್ತೆ ಸರ್. ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಓಡಾಡೋರ್ಗಂತೂ 8 ಗಂಟೆ ನಿದ್ರೆ ಬೇಕೇ ಬೇಕು. 8 ಗಂಟೆ ನಿದ್ರೆ ಮಾಡದೆ ಹೆಚ್ಚು ಓಡಾಡಿ ಮತ್ತೆ ಬೇರೆ ಕೆಲಸ ಮಾಡಿದಾಗ ದಣವಾಗುತ್ತೆ, ನಿದ್ರೆ ಬರುತ್ತೆ, ಹೀಗಿರುತ್ತೆ ಸರ್. ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವ್ ಹೇಳಿದ್ದೆಲ್ಲ ಕರೆಕ್ಟ್ ಇದೆ ಸರ್. ತುಂಬಾ ಚೆನ್ನಾಗಿ ನಮ್ಗೆ ಕೋಶಗಳ ಬಗ್ಗೆ ಹೇಳ್ಕೊಟ್ಟಿದ್ದೆ. ಅದರಲ್ಲೂ ವಿಶ್ವಮಯ ಕೋಶ ಇವತ್ತೇ ನಾನು ಕೇಳಿದ್ದು, ಬೇರೆ ಪಂಚಕೋಶಗಳ ಬಗ್ಗೆ ಎಲ್ಲ ಕೇಳಿದ್ದೆ, ಅದು ಹೆಚ್ಚಿಗೆ ನಾನು ಅಟೆಂಡ್ ಆಗಿಲ್ಲ ಅಂತ ಅನ್ಸುತ್ತೆ. ಬಹಳ ಚೆನ್ನಾಗಿತ್ತು ಸರ್, ಧನ್ಯವಾದಗಳು ಸರ್. ಆಮೇಲೆ ಮಾಲಿನಿ ಮೇಡಮ್, ಇನ್ನೊಂದು ವಿಷಯ ನಾನು ಇವತ್ತು ಅದಕ್ಕೆ ಬಂದೆ ಅಂದ್ರೆ, ನಾನು ಶನಿವಾರ ದಿನ ನಂದು ಯೋಗ ಮತ್ತೆ ಪ್ರಾಣಾಯಾಮ ಕ್ಲಾಸ್ ಇದೆಯಲ್ಲ, ಶನಿವಾರ ಒಂದು ಮೀಟಿಂಗ್ ಅಟೆಂಡ್ ಆಗ್ಬೇಕು ಸಂಜೆ 5:30 6 ಗಂಟೆ. ನಾನು ನಿಮ್ಗೆ ಕಾಲ್ ಮಾಡ್ಲಾ ಈ ಕ್ಲಾಸ್ ನಂತರ? ದಯವಿಟ್ಟು ಶನಿವಾರ ನಾನು ಅವತ್ತು ಕ್ಲಾಸಿಗೆ ಬರಕ್ಕಾಗಲ್ಲ, ಅಟೆಂಡ್ ಆಗಲ್ಲ. ಆಯ್ತು ಸರ್, ಅದ್ರ ಬಗ್ಗೆ ನಾವು ಮಾತಾಡೋಣ ಸರ್. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದ. ಚೆನ್ನಾಗಿ ಸರ್, ಬಹಳ ಚೆನ್ನಾಗಿ. ಓಕೆ ಸರ್, ಥ್ಯಾಂಕ್ ಥ್ಯಾಂಕ್ ಯು ಯು ಸರ್. ಓಕೆ. ಆತ್ಮ ಬಂಧುಗಳೇ, ದಯವಿಟ್ಟು ಯಾರು ಮಾತಾಡ್ಬೇಕು ಅನ್ಕೋತೀರಿ ನೀವು ಹ್ಯಾಂಡ್ ರೈಸ್ ಮಾಡಿ. ಓಕೆ ಸರ್, ಶಿವಕುಮಾರ್ ಸರ್ ಹಿಂದೆ ಅನ್ಸುತ್ತೆ. ಓಕೆ ಓಕೆ, ಬನ್ನಿ. ಹಲೋ ಮೇಡಮ್, ನಾನು ವೈದೇಹಿ ಮಾತಾಡ್ತೀನಿ. ಮಾತಾಡಿ ಮೇಡಮ್. ಇವಾಗ ಯಶೋಧ ಮೇಡಮ್ ಕೇಳಿದ ಕ್ವಶನ್ ಏನ್ ಇತ್ತು ಪೂರ್ತಿ ನಂದು ಅದೇ ಆಗಿತ್ತು ಮೇಡಮ್. ಆದ್ರಿಂದ ವಿರೂಪಾಕ್ಷ ಸರ್ ಹೇಳಿದ್ದು ಇದೆಲ್ಲ ನನಗೆ ತುಂಬಾ ಉಪಯೋಗ ಆಗೋ ತರ ಆಯ್ತು.
ಥ್ಯಾಂಕ್ ಯು ವಿರೂಪಾಕ್ಷ ಸರ್, ತುಂಬಾ ತುಂಬಾ ಥ್ಯಾಂಕ್ಸ್. ಓಕೆ ಮೇಡಮ್, ಇದೇ ಪ್ರಶ್ನೆ ಆಗಿತ್ತು ನಂದು. ಥ್ಯಾಂಕ್ ಯು. ಸಂತೋಷ. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಸರ್ ನಾನು ರತ್ನ ಅಂತ ಸರ್, ನಂದು ಅದೇ ಕ್ವಶನ್. ಆದ್ರೆ ಕರೆಕ್ಟ್ ಆಗಿ 3:45 ಅಂದ್ರೆ ಒಂದು ದಿನಾನು ಒಂದ್ 5 ನಿಮಿಷ ಕೂಡ ಹೆಚ್ಚು ಕಮ್ಮಿ ನಂಗೆ ಆಗ್ತಾ ಇಲ್ಲ. ಅದೇ ಟೈಮ್ಗೆ ಎಚ್ಚರ ಆಗ್ಬಿಡತ್ತೆ. ಏನ್ ಮಾಡಿದ್ರು ಅದೇ ಟೈಮ್ಗೆ ಎಚ್ಚರ ಆಗತ್ತೆ. ಹಾಗೆ ಆಗತ್ತೆ ಸರ್ ಇದು? ಖಂಡಿತ ಬಹಳ ಒಳ್ಳೇದು ಮೇಡಮ್ ಅದು. 3:30, 3 ಗಂಟೆ, 3:45 ಹೀಗೆ ಎದ್ದು ಬಿಟ್ಟು ಆರಾಮಾಗಿ 1 ಗಂಟೆ 2 ಗಂಟೆ ಧ್ಯಾನ ಮಾಡಿ. ಅಲ್ಲ, ಅದೇ ಟೈಮಲ್ಲೇ ಎದ್ದೇಳ್ತಾ ಇದೀನಿ. ಅದೇ ಟೈಮಲ್ಲೇ ಆಗ್ತಿದೆ. ಸ್ವಲ್ಪ ಒಂದ್ 10 ನಿಮಿಷ ಅರ್ಧ ಗಂಟೆ ಮಲ್ಗೋಣ ಅಂತಂದ್ರೂ ನನ್ನನ್ನ ಯೂನಿವರ್ಸ್ ಬಿಡೋದಿಲ್ಲ ಸರ್. ಅದೇ ಟೈಮ್ ಕರೆಕ್ಟ್ ಆಸಿಟ್ಯೂಡ್ ಎಬ್ಬಿಸುತ್ತೆ. ಅದು 3:45 ಕರೆಕ್ಟ್ ಆಗಿ. ಒಂದ್ ಅಲಾರಾಮ್ ಬೇಡ, ಏನು ಬೇಡ. ಅಷ್ಟು ಚೆನ್ನಾಗಿ ಎಚ್ಚರ ಆಗತ್ತೆ ಸರ್. 1 ನಿಮಿಷ ಹಾಗೂ ಈಗೂ ಇರೋ ತುಂಬಾ ಅಬ್ಸರ್ವ್ ಆಗಿ ಇದ್ ಮಾಡ್ತೀನಿ. ಇವತ್ತು ಒಂದ್ 5 ನಿಮಿಷ ಆದ್ರೂ ಆಗಿದ್ಯಾ ಅಂದ್ರೆ ಇಲ್ಲ, ಕರೆಕ್ಟ್ ಆಗಿ ಆಗತ್ತೆ ಸರ್. ಎಕ್ಸಾಕ್ಟ್ ಆಗಿ ಆಗತ್ತೆ. ಯಾರೋ ಬಂದು ಎಬ್ಸ್ದಾಗ ಒಂದೊಂದ್ಸತಿ ಹೊಡೆದೇ ಬಿಡ್ದಂಗ ಆಗತ್ತೆ ಸರ್ ನನಗೆ. ದಬ್ಬೆ ಬಿಟ್ಟಂಗ ಆಗತ್ತೆ ಬೆಡ್ಡಿಂದ. ಆಮೇಲೆ ನೋಡಿದ್ರೆ ಅದು ಟೈಮ್ ಕರೆಕ್ಟ್ ಆಗಿರತ್ತೆ. ಈ ಅನುಭವ ನಮಗೆ ಮತ್ತಾಗಿದೆ ಮೇಡಮ್. ನಾವು ಏನಂದ್ರೆ ರಾತ್ರಿ ಎಷ್ಟೊತ್ತಿಗೆ ಮಲಗ್ಲಿ, ಅದ್ ಎಕ್ಸಾಕ್ಟ್ ಆಗಿ 3 ಗಂಟೆಗೆ ಎಚ್ಚರ ಆಗುತ್ತೆ. ನಮ್ಗೆ ಕೂತ್ಕೊಂಡ್ಬಿಡ್ತೀವಿ 6 ಗಂಟೆ ತನಕ, ಮಿಸ್ಗಾಡೋದಿಲ್ಲ. ಮನೇಲಿ ಬೈತಾ ಇರ್ತಾರೆ, ಈ ಎದ್ದು ಕೂತಿರ್ತಾಳೆ ಈ ಟೈಮ್ಗೆ, ನಮ್ಗೂ ನಿದ್ದೆ ಬರಲ್ಲ, ನೀನ್ ಹೋಗಮ್ಮ ಹಾಲ್ಗೆ ಅಂತಿರ್ತಾರೆ. ಅಲ್ಲಲ್ಲೇ ಇರ್ತೀನಿ ಆಕ್ಚುಲಿ. ಆ ಟೈಮಲ್ಲಿ ಅಷ್ಟು ಎದ್ದು ಅಷ್ಟು ನಿದ್ದೆ ಏನು ಮಧ್ಯಾಹ್ನ ಹೊತ್ತು ಏನ್ ಮಾಡೋದಿಲ್ಲ. ಈ ಕ್ಲಾಸಿಗೋಸ್ಕರ ಆದ್ರೂ ಶಾಪಲ್ಲಿ ಇರ್ತೀವಿ, ಅದರಿಂದ ಕೂತಿರ್ತೀವಿ. ತುಂಬಾ ವಿಚಿತ್ರ ಅನ್ಸುತ್ತೆ ಸರ್. ಇದರ ದೇವ್ರು ಇದ್ರಲ್ಲೇ ಇದೆ. ಇದೊಂದು ನಮ್ಗೆ ಒಂದು ಪುಣ್ಯದ ಒಂದು ಇದು ಅನುಭವ ಇವೆಲ್ಲ. ಅದು ನಿಮ್ಮಂತ ಗುರುಗಳಿಂದ ಒಂದೊಂದ್ ದಿನಕ್ಕೂ ಒಂದೊಂದು ಪಾಠ ಕಲಿತಾ ಇದೀವಿ ನಾವು. ಎಷ್ಟು ಹೇಳಿದ್ರು ಸಾಕಾಗಲ್ಲ ಇದ್ರ ಬಗ್ಗೆ. ಧನ್ಯವಾದಗಳು ಸರ್, ತುಂಬಾನೇ ಥ್ಯಾಂಕ್ ಯು ಸರ್. ಧನ್ಯವಾದ ರತ್ನ ಅವರೇ, ಧನ್ಯವಾದ ನಿಮ್ಗೆ. ಸಣ್ಣಗೌಡರು ಹೇಳ್ತಾ ಇದಾರೆ, ಪ್ರಧಾನ ಮಂತ್ರಿಗಳು 4 ಗಂಟೆಗಳ ಕಾಲ ನಿದ್ದೆ ಮಾಡ್ತಾರೆ ಅಷ್ಟೇನೆ. ಮಿಕ್ಕ ಪೂರ್ತಿಯಾದ ಒಂದು 24 ಗಂಟೆಲಿ 4 ಗಂಟೆ ಬಿಟ್ರೆ ಇನ್ 20 ಗಂಟೆಗಳು ಕೂಡ ಕೆಲಸ ಮಾಡ್ತಾರೆ ಅಂತ. ಅದು ಕೂಡ ನಿಜ. ಅದೆಲ್ಲ ನಿಜವಾದ ಯೋಗಿಗಳಿಗೆ ಸಾಧ್ಯ ಅಂತ ಅನ್ಕೋತೀನಿ ನಾನು. ಅವರು ಯೋಗಿಗಳು ಹೌದು, ಧ್ಯಾನಿಗಳು ಹೌದು, ಮಹಾನ್ ಸಾಧಕರು ಹೌದು ಕೂಡ. ಹಾಗಾಗಿ ಅವ್ರು 1 ಗಂಟೆ ಧ್ಯಾನ ಮಾಡ್ತಾರೆ ಅಂದ್ರೆ ಅಪಾರವಾದ ಶಕ್ತಿಯನ್ನ ಆ ಸ್ಥಿತಿಯಲ್ಲಿ ಪಡ್ಕೊಳ್ತಾರೆ. ಹಾಗಾಗಿ ಅವ್ರು ಪ್ರತಿ ಕ್ಷಣ ಉತ್ಸಾಹದಿಂದ ಇರ್ತಾರೆ, ಆಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯ ಆಗಿದೆ. ನಿಜ ನಿಜ ಸರ್. ಅಂತೂ ನಮ್ಮ ಪ್ರಧಾನ ಮಂತ್ರಿಗಳ ಬಗ್ಗೆ ನಾವು ಮಾತಾಡಿದ್ವಿ. ಅವ್ರಿಗೊಂದು ಪ್ರೀತಿಯ ಚಪ್ಪಾಳೆನ ಎಲ್ಲರೂ ಕೊಟ್ಬಿಡೋಣ. ಪ್ರಧಾನ ಮಂತ್ರಿಗಳು ತುಂಬಾ ಒಳ್ಳೆ ಕೆಲಸಗಳನ್ನ ನಮ್ಮ ಭಾರತಕ್ಕೆ ಮಾಡ್ತಾ ಇದ್ದಾರೆ ಅಂತ ಕೇಳಿ ತುಂಬಾನೇ ಖುಷಿಯಿಂದ ಹೇಳ್ಬೇಕು ನಾವು. ಸರ್ ನಾಗೇಶ್ ಶೆಟ್ಟಿಗಾರ್ ಸರ್, ಮಾತಾಡಿ ಸರ್. ನಮಸ್ತೆ ಸರ್. ಕೋಶಗಳ ಬಗ್ಗೆ ಕೋಶಗಳ ಬಗ್ಗೆ ಚೆನ್ನಾಗಿ ಹೇಳಿದ್ದೀರಾ. ಅದು ಕೂಡ ವಿಶ್ವಮಯ ಕೋಶದ ಬದಲಿ ಇದ್ರಲ್ಲಿ ಆತ್ಮದ ಬಗ್ಗೆ ಭಾರಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಿ. ನಮಗೆ ಇಷ್ಟವರೆಗೆ ವಿಶ್ವಮಯ ಕೋಶ, ನಮ್ಗೆ ಕೋಶಗಳೆಲ್ಲ ಗೊತ್ತಿತ್ತು, ಆದ್ರೆ ಅದರಲ್ಲಿ ಪ್ರತಿಯೊಂದು ಕೋಶ ಕೂಡ ಎಕ್ಸ್ಪ್ಲೈನ್ ಮಾಡುವಂತದ್ದು ಯಾರು ಇರ್ಲಿಲ್ಲ. ಸೊ ನೀವು ಚೆನ್ನಾಗಿ ಹೇಳಿದ್ದೀರಿ ಸರ್, ನಿಮ್ಗೆ ಭಾರಿ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಎಲ್ಲ ನಮ್ಗೆ ಪತ್ರಿಜಿ ಅವ್ರ ಪ್ರಭಾವ ಈ ಮಾರ್ಗದಲ್ಲಿ ಬಂದಿರೋದ್ರಿಂದ ನಮಗೂ ಇದು ಗೊತ್ತಾಗಿದೆ. ಹೇಳ್ಬೇಕು ಅಂದ್ರೆ 2006ರವರೆಗೂ ಧ್ಯಾನ ಅನ್ನೋ ಪದನು ನಾವು ಕೇಳಿಲ್ಲ, ಧ್ಯಾನ ಅನ್ನೋ ಪದನು ಕೂಡ ಕೇಳಿರ್ಲಿಲ್ಲ, ತಪಸ್ಸು ಅಂತ ಕೇಳಿ ಅನ್ನೋ ಪದ ಕೇಳಿರ್ಲಿಲ್ಲ. ಅದ್ರಲ್ಲೂ ಆ ನಂತರ ನಾವು ಅವರು ಧ್ಯಾನ ಮಾಡ್ಬೋದಾ, ಎಲ್ರೂ ಆಶ್ಚರ್ಯ ಪಡ್ತೀವಿ. ಯೋಗಿಗಳು ಮಾತ್ರ ಮಾಡುವಂತದ್ದು, ತಪಸ್ವಿಗಳು ಋಷಿಗಳು ಮಾತ್ರ ಮಾಡುವಂತದ್ದು ಇದು ಅಂದ್ಕೊಂಡಿದ್ವಿ. ಆದ್ರೆ ಈ ಜ್ಞಾನ ಬಂದ ಮೇಲೆ ನಾವು ಈ ಸಾಧನೆಯಲ್ಲಿ ಹೆಜ್ಜೆ ಹಾಕ್ಬೋದು, ಪ್ರಯತ್ನ ಮಾಡಿದ್ರೆ ಖಂಡಿತ ನಾವು ಹೋಗ್ಬೋದು ಅನ್ನೋದು ನಮಗೆ ಖಂಡಿತ ಅರಿವು ಬಂದಿದೆ. ಬಟ್ ಇನ್ನು ನಾವು ಆ ಸ್ಥಿತಿಗೆ ಹೋಗಿಲ್ಲ, ಆ ಪ್ರಯತ್ನದಲ್ಲಿ ಇದೀವಿ. ನಾವು ಅದೇ ಆತ್ಮ ಬಗ್ಗೆ ಹೇಳಿದ್ರಿ ನೀವು. ನಾವು ಯಾವ್ದೋ ಒಂದು ಆಶ್ರಮಕ್ಕೆ ಹೋಗಿದ್ವು, ಅಲ್ಲಿ ಹೆಸರೆತ್ತಿ ಕರೆಯಲ್ಲ, ಆ ಆತ್ಮ ಬಂದು ಹೋಯ್ತು, ಈ ಆತ್ಮ ಹೋಯ್ತು, ಬೆಳಿಗ್ಗೆ ಬಂದಿತ್ತು ಈ ಆತ್ಮ, ಹೀಗೆ ಹೇಳ್ತಿದ್ರು ಅವರು. ಈಗ್ಲೂ ನಾವು ಪದ ಬಳಸ್ತಿರ್ತೀವಿ, ಆದ್ರೆ ಆತ್ಮ ಅಂತ ಏನ್ ಗೊತ್ತಿರಲ್ಲ ನಮ್ಗೆ. ಎಲ್ರು ನಾವ್ ಹೇಳ್ತೀವಿ ಆತ್ಮ ಪ್ರಣಾಮಗಳು, ಆತ್ಮ ವಂದನೆಗಳು ಹೇಳ್ತಿರ್ತೀವಿ, ಆದ್ರೆ ಅವಕ್ಕೆ ಅರ್ಥ ಗೊತ್ತಿಲ್ಲ. ಆದ್ರೆ ಈ ಆಧ್ಯಾತ್ಮಿಕ ವಿಷಯಗಳನ್ನು ತಿಳ್ಕೊಳ್ತಾ ಬಂದಾಗ
ನಾವು ನಮಸ್ಕಾರ ಮಾಡೋದು ಕೂಡ ಈ ಆತ್ಮದಿಂದ ಆತ್ಮತ್ತಿಗೆ ಅಂತ ಅಲ್ಲ ಸರ್? ಎಸ್ ಸರ್, ಎಸ್. ಎರಡು ಆತ್ಮಗಳ ಆತ್ಮನೇ ಗೌರವ. ದೇವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ ಸರ್ ನಿಮ್ಗೆ. ಸುನೀತಾ ಮೇಡಮ್ ಮಾತಾಡಿ ಮೇಡಮ್. ಮೇಡಮ್ ಮ್ಯೂಟ್ ಮಾಡಿ. ಮೇಡಮ್ ಮ್ಯೂಟ್ ಆಗಿದೆ. ಆಯ್ತಲ್ಲ ಈಗ? ಹಾ, ಮಾತಾಡಿ. ಅದೇ ನಮಸ್ತೆ. ಈಗ ಅದು ನಿದ್ದೆ ಟಾಪಿಕ್ ಇಂದ ಹೊರಟೋಯ್ತು, ಆದ್ರೂ ನಾನು ಅದನ್ನು ಕೇಳ್ಕೋಬೇಕು ಅಂತ. ಅಂದ್ರೆ ಈಗ ನಾವು ಪ್ರಧಾನ ಮಂತ್ರಿಯವರು ಹೇಳಿದ್ವಿ, ಆಮೇಲೆ ಯೋಗಿಗಳು ಹೇಳಿದ್ವಿ. ಈಗ ಅದೇ ತರ ನಮ್ಮ ಜೀವನದಲ್ಲೂ ಅಕಸ್ಮಾತ್ ನಾವ್ 2-3 ಗಂಟೆ ಟೈಮ್, 4 ಗಂಟೆ ಟೈಮ್ ಒಳ್ಳೆ ಸಾಲಿಡ್ ನಿದ್ದೆ ಮಾಡಿ, ಬಟ್ ನಮಗ್ ಮಾರನೇ ದಿನ ನಾವು ಪೂರ್ತಿ ಆಕ್ಟಿವ್ ಆಗಿದ್ದು, ನಮಗ್ ಸುಸ್ತು ಏನು ಅನ್ನಿಸ್ತೇನೆ, ನಾವು ಎನರ್ಜಿಯಿಂದ ಸ್ಫೂರ್ತಿಯಿಂದ ಕೆಲಸ ಮಾಡ್ಕೊಂಡಿದ್ರೆ ಅವಾಗ ನಮ್ಗೆ ಅದು ನಮ್ಮ ಇದು ಏನದು ಅನಾರೋಗ್ಯ ಬರೋಕ್ ಸಾಧ್ಯ ಇಲ್ಲ ಅಲ್ವಾ ಅಂತ ನಾನಂತ ಕೇಳೋದು. ಇಲ್ಲ ಮೇಡಮ್, ಸಾಧ್ಯ ಆಗಲ್ಲ. ನಿಮ್ಗೆ ಅಷ್ಟೇ ಎನರ್ಜಿ ಸಾಕಾಗ್ಬೋದು. ಹಾಗಾಗಿ ನಿಮ್ಗೇನು ತೊಂದರೆ ಆಗೋದಿಲ್ಲ. ನೀವು ಉತ್ಸಾಹದಿಂದ ಇದ್ದೀರಾ, ಆಕ್ಟಿವ್ ಆಗಿದ್ದೀರಾ, ಯಾವುದೇ ರೀತಿ ಸುಸ್ತಿಲ್ಲ, ಬೇಸರ ಇಲ್ಲ, ಆಯಾಸ ಆಗ್ತಾ ಇಲ್ಲ ಅಂದ್ರೆ ನೀವು ಎನರ್ಜೆಟಿಕ್. ಹಾಗಾಗಿ ಸಮಸ್ಯೆ ಆಗಲ್ಲ. ಅದು ನಮ್ಮ ದೇಹ ಸ್ಥಿತಿ, ನಾವಿರುವಂತ ಸ್ಥಿತಿ ಗುರುತಿಸ್ಕೊಂಡು ನಾವೇ ಪ್ರಾಕ್ಟೀಸ್ ಮಾಡ್ಕೋಬಹುದು. ಧನ್ಯವಾದ. ಓಕೆ, ಧನ್ಯವಾದ ಮೇಡಮ್, ಧನ್ಯವಾದ. HK ನರಸಿಂಹ ಅವರು ಮಾತಾಡ್ತಿದ್ದೀರಾ? ಮಾತಾಡಿ ಸರ್. ನಮಸ್ತೆ, ಮಾತಾಡಿ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್. ಈಗ ನಾವು ಸುಮಾರು ವರ್ಷಗಳಿಂದ ಹಿಂದೆನೆ ಒಂದು 10-12 ವರ್ಷದಿಂದ ಪೃಥ್ವಿರಾಜ್ ಅವ್ರನ್ನ ಇದರಿಂದ ಭೇಟಿ ಮಾಡಿ ಸುಮಾರು ಪಿರಮಿಡ್ ಧ್ಯಾನ, ಉಪಾಸನ, ಮೆಡಿಟೇಷನ್, ಈಗ ಆಲ್ರೆಡಿ ಯೋಗದಲ್ಲಿ ರೆಗ್ಯುಲರ್ ಆಗಿ ಯೋಗ ಶಿಕ್ಷಕರಾಗೂ ಕೆಲಸ ಮಾಡ್ತಾ ಇದ್ದೀನಿ ನಾನು. ಹಂಗಾಗಿ ಧ್ಯಾನ, ಈಗ ನೀವ್ ಹೇಳ್ದಂಗೆ ಎಲ್ಲವೂ ಸತ್ಯವೇ, ಆದ್ರೆ ಅದನ್ನ ತಿಳ್ಕೊಳ್ಳೋಂತ ಮನಸ್ಥಿತಿ ಮನುಷ್ಯನಿಗೆ ಬರ್ಬೇಕಷ್ಟೇನೆ. ಯಾವಾಗ ಒಪ್ಪಳೋ ಸ್ಥಿತಿ ಬರಲ್ಲ, ಆಗ ಅವನು ಯಾವ್ದನ್ನೂ ತಗೊಳಲ್ಲ. ಹಲವಾರು ವಿಷಯಗಳ ಬಗ್ಗೆ ಹಲವಾರು ಕಡೆಗೆ ಗಮನ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅವನ ಮನಸ್ಸು ಸ್ಥಿರತೆ ಬರಲ್ಲ. ಸ್ಥಿರತೆ ಬರ್ಬೇಕು ಅಂತಂದ್ರೆ ನೀವ್ ಹೇಳಿದ ರೀತಿ ಕೊಟ್ಟ ನಿರ್ದೇಶನದಂತೆ ಒಂದು ಸಮಸ್ಥಿತಿಗೆ ಬರ್ಬೇಕು. ಸಮಸ್ಥಿತಿಗೆ ಯಾವಾಗ ಬರ್ತಾನೆ ಅವನಿಗೆ, ಆಗ ವಾಸ್ತವಾಂಶದ ನೆಲೆ ಅರ್ಥ ಆಗುತ್ತೆ ಅನ್ನೋದೇ ನನ್ನ ಒಂದು ಇದು. ನನಗಾಗ್ಲೇ ಸುಮಾರು ನಾನು ಯೂಟ್ಯೂಬ್ ನಲ್ಲಿ ನೋಡಿದೀನಿ. ಅದೀಗ ಏನೋ ಹೇಳ್ತಾ ಇದ್ರು ವಿಶ್ವಕೋಶದ ಬಗ್ಗೆ, ಪ್ರಧಾನ ಮಂತ್ರಿಗಳ ಬಗ್ಗೆ ಹೇಳ್ತಾ ಇದ್ರು. ಧ್ಯಾನದಲ್ಲಿ ಎಷ್ಟು ಶಕ್ತಿ ಇದೆ ಅನ್ನಕ್ಕೆ ನಮ್ಮ ಪ್ರಧಾನ ಮಂತ್ರಿನೇ ಒಂದು ರೀಸನ್. ಯಾಕೆಂದ್ರೆ ಅವರು ಡೈಲಿ ಮಾಡೋ ಒಂದು 10 ನಿಮಿಷ 5 ನಿಮಿಷ ಒಂದು 1 ಅವರ್ ಯೋಗದಿಂದ ಅಷ್ಟು ಇಡೀ ದಿನ ಅವರು ಆಕ್ಟಿವೇಟ್ ಆಗಿರ್ತಾರೆ ಅನ್ನೋದನ್ನ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಹಾಗಾಗಿ ಧನ್ಯವಾದಗಳು. ಧನ್ಯವಾದ ಸರ್, ಧನ್ಯವಾದ ನಿಮ್ಗೆ. ಆತ್ಮ ಬಂಧುಗಳೇ, ಯಾರ್ಯಾರು ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬೇಕು ಅಂತಿರೋ ದಯವಿಟ್ಟು ಹಂಚ್ಕೊಳ್ಳಿ. ಈ ಒಂದು ಸದಾವಕಾಶನ ಖಂಡಿತ ನೀವು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ಆಮೇಲೆ ಇಲ್ಲೊಂದಷ್ಟು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ, ನಮ್ಗೆ ಯೂಟ್ಯೂಬಲ್ಲಿ ಸಿಗುತ್ತಾ ಇದು ಮತ್ತೆ ಅಂತ. ಖಂಡಿತವಾಗಿಯೂ ಸಿಗುತ್ತೆ. ದಿನವೂ ಕೂಡ ಇವತ್ತು ನಡೆಯುವಂಥ ಕಾರ್ಯಕ್ರಮ ನಾಳೆ ಸಂಜೆ ಒಳಗಾಗಿ ನಿಮ್ಗೆ ಯೂಟ್ಯೂಬಲ್ಲಿ ಲಭ್ಯವಿರುತ್ತೆ. ಖಂಡಿತ ನೀವು ಪ್ರತಿಯೊಂದನ್ನು ನೀವು ನೋಡಬಹುದು. ಮತ್ತೊಮ್ಮೆ ನೀವು ಇದೇನೇನು ಸರ್ ಹೇಳಿರ್ತಾರೆ ಅನ್ನೋದಾಗ್ಲಿ, ಪ್ರತಿಯೊಂದು ದಿನದ ಕಾರ್ಯಕ್ರಮವನ್ನು ಮತ್ತೊಮ್ಮೆ ನೀವು ಮೆಲುಕು ಹಾಕ್ಬೋದು ಅಂತ ಹೇಳ್ತೀನಿ. ಆತ್ಮ ಬಂಧುಗಳೇ, ಮತ್ತೆ ಯಾರು ಮಾತಾಡ್ತೀರಿ? ಸತ್ಯೇಂದ್ರ ಸರ್. ಸರ್, ವಿರೂಪಾಕ್ಷಪ್ಪ ಗೌರಿಬಿದನೂರು ಅವ್ರಿಗೆ ನಮಸ್ಕಾರಗಳು. ತುಂಬಾ ಚೆನ್ನಾಗಿತ್ತು ಸರ್ ಕಾರ್ಯಕ್ರಮ. ವಿಚಾರಧಾರೆ ತಾವು ಮಾತಾಡೋದ್ರಲ್ಲೇ ಗೊತ್ತಾಗತ್ತೆ ನೀವು ಉತ್ತಮ ಸಾಧಕರು ಅನ್ನೋದು. ತಾಳ್ಮೆ, ಸಹನೆ, ಕೋಪ ಇಲ್ಲದೆ ಇರೋದು ಎಲ್ಲವನ್ನೂ ನೀವು ಅದ್ರಲ್ಲಿ ತೋರಿಸಿದ್ರಿ. ಉತ್ತಮ ಸಾಧಕನಿಗೆ ಏನಿರ್ಬೇಕೋ ಅದೆಲ್ಲ ನಿಮ್ಮಲ್ಲಿ ಕಾಣಿಸ್ತು. ಪರಿಪೂರ್ಣತ್ವ ಅನ್ನೋದು ಇದೆ ನಿಮ್ಮಲ್ಲಿ ಅನ್ನೋದನ್ನ ನಮ್ಗೆಲ್ಲ ಒಂದು ಎಕ್ಸಾಂಪಲ್ ಆದ್ರಿ. ನಿಮ್ಮ ಒಂದು ಬಿಹೇವಿಯರ್ ಏನಿದೆ, ನಿಮ್ಮ ಒಂದು ಸ್ಪೀಚ್ ಮಾಡೋ ಥಾಟ್ ಏನಿದೆ, ಅದು ಎಲ್ರೂ ಅನುಸರಿಸ್ಕೊಂಡು ಹೋದ್ರೆ ಖಂಡಿತ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು. ಇನ್ನು ನಿದ್ರೆ ವಿಷಯಕ್ಕೆ ಬರ್ಬೇಕು ಅಂತ ಹೇಳಿದ್ರೆ, ನಿದ್ರೆ ಮನುಷ್ಯನಿಗೆ ಅವಿಭಾಜ್ಯ ಅಂಗನೇ ಸರ್. ಈಗ ಯಶೋಧ ಅವ್ರು ಕೇಳಿದ್ದೇ ಆಗ್ಲಿ, ರತ್ನ ಅವ್ರು ಕೇಳಿದ್ದಕ್ಕೆ ಆಗ್ಲಿ, ವೈದ್ಯ ಅವ್ರು ಹೇಳಿದ್ದಕ್ಕೆ ಆಗ್ಲಿ, ಏನಂದ್ರೆ ಮನುಷ್ಯನಿಗೆ ನೀವು 8 ಅವರ್ಸ್ ಬೇಕು ಅಂತ ಹೇಳ್ತಾರೆ. ಬಟ್ ಇನ್ನೊಂದು ಏನಂದ್ರೆ, ಸಣ್ಣ ಮಕ್ಕಳಿಗೆ 18 ಗಂಟೆಗಳು ಬೇಕು ಇನ್ಫ್ಯಾಂಟ್ಸ್ಗೆ. ಆ ನಿದ್ರೆ ಟೈಮ್ನಲ್ಲೇನೆ ಅವಕ್ಕೆ ಕಾಸ್ಮಿಕ್ ರೇಸ್ ಅದ್ರ ಬೆಳೆಯುತ್ತೆ, ಅದು ಗ್ರೋತ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಆ ಮಕ್ಕಳಿಗೆ ಆ ಸಣ್ಣ ವಯಸ್ಸಲ್ಲಿ ಮಕ್ಕಳು ಬೆಳಿಲ್ಲ, ಗ್ರೋತ್ ಬರ್ಲಿಲ್ಲ ಅಂದ್ರೆ ನಿದ್ದೆ ಇಲ್ಲ ಅಂತ. ಆದ್ರೆ ನಮಗೆ ಬರ್ತಾ ಮಿಡ್ಲ್ ಏಜ್ ಅಲ್ಲಿ
ನಮ್ಗೆ ಚೆನ್ನಾಗಿರುತ್ತೆ, ನಿದ್ದೆ ಬರ್ತಿರುತ್ತೆ, ಎಲ್ಲ ಆಗ್ತಿರುತ್ತೆ. ಅವಾಗ ಏನಾದ್ರು ನಿದ್ದೆ ಮಾಡ್ಲಿಲ್ಲ ಅಂದ್ರೆ, ಕಮ್ಮಿ ನಿದ್ದೆ ಅಂದ್ರೆ ಕಣ್ಣುರಿ, ಮೈಕೈ ನೋವು, ಹೆವಿನೆಸ್ ಎಲ್ಲ ಬರ್ತಾ ಇರುತ್ತೆ. ಆದ್ರೆ ಕೊನೆ ಇನ್ನೊಂದೇನು ಅಂತಂದ್ರೆ, ನಮ್ಗೆ ತಾವೇನು ಯಾರೋ ಲೇಡಿ ಹೇಳಿದ್ರು, ಸುನೀತಾ ಅವರು, ನನ್ಗೆ 4 ಗಂಟೆ ನಿದ್ದೆ ಮಾಡ್ತೀನಿ, ನನ್ಗೆ ಆಯಾಸನೇ ಆಗೋದಿಲ್ಲ ಅಂತ. ಆಯಾಸನೇ ಆಗಲ್ಲ ಅಂತ ಅಂದಾಗ ಅದು ಪರಿಪೂರ್ಣತೆ ಬಂದಿದ್ದಾರೆ. ಅಂದ್ರೆ ಮನಸ್ಸು ಒಂದು ತೇಜೋಹಾರಿಯಾಗಿದೆ. ತೇಜೋಹಾರಿಯಾಗಿರೋದ್ರಿಂದ ಅವ್ರು ಖಂಡಿತವಾಗಿ ಅವ್ರಿಗೆ ಸಕ್ಸಸ್ ಅನ್ನೋದು ಬರ್ತಾ ಇದೆ. ಅಂದ್ರೆ ನಮಗೂ ಅಷ್ಟೇನೆ ಸರ್, ಯಾವಾಗ ನಾವು ಮಿನಿಮಮ್ ಒಂದು ಉತ್ಸಾಹದಿಂದ ಇರ್ತೀವಿ, ಒಂದು ಯಾವುದೇ ಒಂದು ಎಲ್ಲ ನಾನು ಮಾಡ್ತೀನಿ, ಸಾಧಕನಾಗ್ಬೇಕು ನಾವು. ಯಾವಾಗ ಡೆಟರ್ಮಿನೇಷನ್ ಇರುತ್ತೆ ಆವಾಗ ಏನಾಗುತ್ತೆ, ನಿದ್ದೆ ಏನು ಬರೋದಿಲ್ಲ ನಮ್ಗೆ, ಎಲ್ಲ ಗೌಣ ಆಗತ್ತೆ. ಆವಾಗ ನಾವು ಏನ್ ಬೇಕಾದ್ರೂ ಸಾಧಿಸ್ಬೋದು, ನಮಗೆ ಆಯಾಸ ಅನ್ನೋದೇ ಆಗೋದಿಲ್ಲ. ನಾವು ನಿದ್ದೆನೇ ಯೋಚನೆ ಮಾಡ್ತಿದ್ರೆ ಮಾಡೋಕ್ಕಾಗಲ್ಲ. ಈಗ ನಿದ್ದೆ ಬರ್ಲಿಲ್ಲ ಅಂತ ಆಗ್ಲಿ, ನಮ್ಮ ರತ್ನ ಅವ್ರೇ ಆಗ್ಲಿ, ಯಶೋಧ ಅವ್ರಿಗೆ ಆಗ್ಲಿ, ಸ್ವಲ್ಪ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾವು ಏನ್ ಮಾಡ್ಬೇಕು, ಯಾವ ಗ್ರಂಥಗಳನ್ನ ಓದಿ, ಪುಸ್ತಕಗಳನ್ನ ಓದಿ, ಏನಾದ್ರು ಮನ್ಸಿಗೆ ಏನ್ ತೋಚುತ್ತೆ ಬರೀತಾ ಬನ್ನಿ. ನಿಮ್ ಕೈನ ಒಂದು ಉತ್ತಮವಾದ ಗ್ರಂಥ ಬರುತ್ತೆ, ಒಂದು ಕತೆ ಬರುತ್ತೆ, ಒಂದು ಗಮನ ಬರುತ್ತೆ, ಒಂದು ಅನುಭವ ಆಗುತ್ತೆ. ಈ ಯಾವಾಗ ನಾವು ಏನ್ ಇಲ್ಲಿ ಬರಿತೀವಿ, ಬರೆದ್ಬಿಟ್ಟು ಇಲ್ಲಿ ಹೋಗ್ತೀವಿ, ಪುಸ್ತಕಗಳನ್ನ ಪ್ರಕಟ ಮಾಡಿ ಹೋಗ್ತೀವಿ, ಅದು ನಮ್ಮ ಜೀವನದಲ್ಲಿ ಕೊನೆಯವರೆಗೂ ಇರುತ್ತೆ, ಲೈಫ್ ಲಾಂಗ್ ಇರುತ್ತೆ. ಅದು ನಮ್ಮ ಸಾಧನೆ ಗುರುತಾಗಿರುತ್ತೆ. ನಾವು ಏನ್ ತಿಳ್ಕೊತೀವಿ, ಏನ್ ಕಲ್ತ್ಕೋತೀವಿ, ಹಾಗೆ ಮಾಯ ಆಗ್ಬಿಡುತ್ತೆ. ನಾವ್ ಯಾರು ಅನ್ನೋದು ಗೊತ್ತೇ ಆಗೋದಿಲ್ಲ. ನಾವು ಗೊತ್ತಾಗೋದೇನು ಬೇಕಾಗಿಲ್ಲ, ಬಟ್ ನಮ್ಮ ಅನುಭವಗಳನ್ನ ನಾವು ಇನ್ನೊಬ್ರಿಗೆ ಕೊಡ್ಬೋದು. ಅದಕ್ಕೋಸ್ಕರ ಓದೋ ಅಭ್ಯಾಸ ಇಟ್ಕೊಂಡ. ನಾನು ಬಹಳ ಕಮ್ಮಿ ನಿದ್ದೆ ಮಾಡ್ತಿದ್ದೆ, ನಾನು ಇವತ್ತಿಗೂ ನಿದ್ದೆ ಕಮ್ಮಿನೇ ನಾನು. ಸೊ ಆ ನಿದ್ದೆ ಬರ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ಳಲ್ಲ, ಬರೀತೀನಿ, ಕೂತ್ಕೊಂಡು ಬರೀತೀನಿ, ಓದ್ತಾ ಇರ್ತೀನಿ, ಅಧ್ಯಯನ ಮಾಡ್ತೀನಿ, ಧ್ಯಾನಕ್ಕೆ ಕೂತ್ಕೋತೀನಿ. ಅವಾಗ ಏನಾಗುತ್ತೆ, ನಮ್ಗೆ ಸಾಧನೆ ಮಾಡಕ್ ಅನುಕೂಲ ಆಗುತ್ತೆ. ನಮ್ಮ ಜನಗಳಲ್ಲಿ ಯಾವ ರೀತಿ ಜೀವನ ಬರುತ್ತೆ ಅದನ್ನ ಅಕ್ಸೆಪ್ಟ್ ದಿ ಥಿಂಗ್ಸ್ ಆಸ್ ದೇ ಕಮ್ ಅಂಡ್ ಕನ್ವರ್ಟ್ ಇಟ್ ಇಂಟು ಅವರ್ ಕಂಫರ್ಟ್ ಅಂತ ನಾನು ಹೇಳ್ತೀನಿ ಸರ್. ವಿರೂಪಾಕ್ಷಪ್ಪ ಸರ್ ಏನ್ ಹೇಳ್ತೀರಾ ಸರ್ ಈ ವಿಷಯಕ್ಕೆ? ಸರ್ ಸೂಪರ್ ಸರ್, ಒಳ್ಳೆ ಸಜೆಷನ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿದ್ದೆ ಬರ್ತಾ ಇಲ್ಲ ಅಂತಲ್ಲ ಸರ್, ಗೊತ್ತಾಯ್ತಮ್ಮ, ಅಂದ್ರೆ ಎಚ್ಚರ ಆಗತ್ತೆ ಅಂತ ಸರ್. ಎಚ್ಚರ ಆಗುತ್ತೆ, ಸರಿ, ಎಚ್ಚರ ಆಗ್ಬಿಟ್ಟು ಮೈಯೆಲ್ಲ ಅವಾಗ ಧ್ಯಾನ ಮಾಡ್ತೀನಿ ಸರ್ ಕೂತ್ಕೊಂಡು. ಮೈ ಕೈ ನೋವು ಬರುತ್ತೆ, ತುಂಬಾ ಧ್ಯಾನ ತೊಂದರೆ ಏನು ಇಲ್ಲ ಸರ್, ಬ್ಯಾಕ್ ಎಂತದೂ ಇಲ್ಲ ಸರ್. ನಿಮ್ ನಿದ್ದೆ ಬೇಕಾಗೇ ಇಲ್ಲ, ನಿಮ್ಗೆ ಎನರ್ಜಿ ಬೇಕಾಗೇ ಇಲ್ಲ. ಹೌದು ಸರ್, ನಿಮ್ಗೆ ಎನರ್ಜಿ ಇದೆ. ಆ ಟೈಮ್ ನ ಏನ್ ಮಾಡ್ಬೇಕು ನಾವು? ಆ ಟೈಮ್ ಧ್ಯಾನ ಮಾಡ್ತೀವಿ ಸರ್. ನಾನು ಧ್ಯಾನ ಮಾಡಿ ಸ್ವಲ್ಪ ಟೈಮ್ ಓದೋದಕ್ಕೂ ಕೊಡಿ. ಸ್ವಾಧ್ಯಾಯ ಮಾಡ್ಲೇಬೇಕು ನೀವು ಕಂಪಲ್ಸರಿ. ಧ್ಯಾನ ಒಂದೇ ಅಲ್ಲ, ಧ್ಯಾನ ಒಂದ್ ಜೊತೆಗೆ 1 ಅವರ್ ನೀವು ಓದ್ಗೂ ಕೊಡಿ. ಒಂದ್ ಸ್ವಲ್ಪ ಒಳ್ಳೊಳ್ಳೆ ಪುಸ್ತಕಗಳನ್ನ ನೀವು ಓದ್ತಾ ಬನ್ನಿ. ಬಯೋಗ್ರಫೀಸ್, ಆಟೋಬಯೋಗ್ರಫೀಸ್ ಆಫ್ ದಿ ಬಾಬಾಸ್ಗಳು, ಗುರುಗಳದ್ದು ಎಲ್ಲ ಇದೆ. ವಿವೇಕಾನಂದರದ್ದು ನೋಡಿ, ಪರಮಹಂಸರದ್ದು ನೋಡಿ. ಇವ್ರದ್ದೆಲ್ಲ ಓದಿದಾಗ ನಮ್ಗೆ ಎಷ್ಟೋ ವಿಷಯಗಳು ತಿಳ್ಕೊಳ್ತೀವಿ ನಾವು. ಪರಮಹಂಸರು ಅವರು ಜೀವನದಲ್ಲಿ ಒಂದೊಂದು ಇದನ್ನ ಬಿಡಿಸ್ಕೊಂಡ್ ಬರ್ಬೇಕಾದ್ರೆ ಎಷ್ಟು ಸಂಕಟ ಅನುಭವಿಸಿದ್ದಾರೆ, ಎಷ್ಟು ಈ ಸಾಧನೆಗಳನ್ನ ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅದರಿಂದಾಗಿ ನಾವು ಒಂದ್ ದಿನ ರಾತ್ರಿ ಹೊತ್ತು ಬೆಳಗಿನ ಜಾವ ಒಳ್ಳೆ ಲೈಟ್ ಹಾಕೊಳ್ಳಿ, ಉತ್ತಮವಾದ ಪುಸ್ತಕಗಳನ್ನ ಕೂತ್ಕೊಂಡು ಓದಿ. ನೀವು ಖಂಡಿತ ಒಳ್ಳೆ ಸ್ವಲ್ಪ ಓದಕ್ ಪ್ರಯತ್ನ ಪಡಿ. ಓದು ಏನಾಗುತ್ತೆ, ನಮ್ಗೆ ಬಹಳ ಅನುಕೂಲ ಮಾಡುತ್ತೆ. ಪತ್ರಿಜಿ ಗುರೂಜಿ ಅವ್ರು ಎಷ್ಟು ಪುಸ್ತಕಗಳು ಓದಿದ್ದಾರೆ? 50,000ದಿಂದ 1,00,000 ಗ್ರಂಥಗಳನ್ನ ಓದಿದ್ದಾರೆ ಅವರು. ನಾವು ಯಾತಕ್ ಬಿಡ್ಬೇಕು? ನಾವು ಅಷ್ಟು ಓದಿದೀವ? ನಾವು ಒಂದು 4-5 ಸಾವಿರ ಓದಿದ್ವಿ ಇಲ್ವಾ ಅನುಮಾನ ಬರುತ್ತೆ. ಅದಕ್ಕೋಸ್ಕರ ಈ ಟೈಮ್ ನಲ್ಲಿ ಈ ಒಂದು ಈ ಡಿಸ್ಕಷನ್ ನನ್ನ ಒಂದು ಅಡ್ವೈಸ್ ಅಷ್ಟೇನೆ, ಯಾರಿಗೂ ಏನ್ ನಾನು ರೂಲ್ ಮಾಡ್ತಿಲ್ಲ, ಜಸ್ಟ್ ಒಂದು ಸಜೆಷನ್. ಅದನ್ನ ನನ್ನ ಮಾತಿಗೆ ಸಹಮತ ಕೊಡ್ತಾರೆ ಅನ್ಸುತ್ತೆ ಗೌರಿಬಿದನೂರು ವಿರೂಪಾಕ್ಷಪ್ಪನವರು. ಏನ್ ಹೇಳ್ತೀರಾ ಸರ್? ಓದ್ಬೇಕಲ್ವಾ ಸರ್? ಓದ್ಲೇಬೇಕು ಸರ್. ವಿಶೇಷವಾಗಿ ನಾವು 3 ನಿಯಮಗಳು ತಪ್ಪದೆ ಪಾಲಿಸ್ಬೇಕು. ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ. ನಿರಂತರತೆ ಸಾಧನೆ ಬೇಕು ಅಂದ್ರೆ ಇವ್ 3 ಮಾಡ್ತಾ ಹೋಗ್ಬೇಕು ಸರ್. ಅದ್ರಲ್ಲಿ ಇನ್ನೊಂದು ವಿಷಯ ಇದೆ ಸರ್, ಸ್ಕ್ಯಾನ್ ಅಂತ ಕರಿತೀನಿ ಇದನ್ನ. ನಾನು ನಿಮ್ ಪದೇ ಹೇಳ್ತಾ ಇರ್ತೀನಿ, ಸೆನ್ಸ್, ಕಲೆಕ್ಟ್, ಅಡಾಪ್ಟ್ ಅಂಡ್ ನೋಟಿಫೈ ಅಂತ. ಸೆನ್ಸ್ ಅಂತಂದ್ರೆ ಗ್ರಹಿಸೋದು, ನಾವೇನು ಓದ್ತೀವಿ ಅದನ್ನ ಗ್ರಹಿಸ್ಕೊಳ್ಳೋದು. ಅಂಡ್ ಕಲೆಕ್ಟ್ ಅಂದ್ರೆ ಶೇಖರಿಸಿ ಇಟ್ಕೊಳ್ಳೋದು, ಒಂದ್ ಕಡೆ ಬರೆದು ಇಟ್ಕೊಳ್ಳುವಂಥದ್ದು. ಅಂಡ್ ಅಡಾಪ್ಟ್ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಅಂಡ್ ನೋಟಿಫೈ, ನಾನು ಏನ್ ಮಾಡಿದ್ದೀನಿ, ಏನ್ ಸಾಧನೆ ಮಾಡಿದ್ದೀನಿ. ನೋಟಿಫೈ ಅಂದ್ರೆ ಬೆಳವಣಿಗೆ ಮೂಲಕ, ಗ್ರಂಥಗಳ ಮೂಲಕ, ಅಥವಾ ಇನ್ನೊಬ್ಬರಿಗೆ ಪ್ರವಚನದ ಮೂಲಕ ನಾವು ಇನ್ನೊಬ್ಬರಿಗೆ ಹಂಚ್ತಾ ಹೋಗೋದು. ಇದನ್ನ ಮಾಡ್ತಾ ಹೋದಾಗ ನಮ್ಮ ಜೀವನದಲ್ಲಿ ಪರಿಪೂರ್ಣತೆಗೆ ಒಂದು ದಾರಿನೂ ಆಗುತ್ತೆ. ಇದು ನಿಮ್ಮ ಏನು ನಮ್ಮ ಕೋಶಗಳದ್ದು ಒಂದು ಏನು ಸಾಧನೆ ಇದೆ, ಅದರಲ್ಲಿ ನಾವು ಯಾವುದೋ ಒಂದು ಇದ್ರಲ್ಲಿ ಬಂದು ಸೇರ್ಕೊಂಡಿರ್ತೀವಿ ಸರ್, ಅಲ್ವಾ ಸರ್? ಥ್ಯಾಂಕ್ ಯು. ಧನ್ಯವಾದಗಳು. ಧನ್ಯವಾದ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ವಿ ಸರ್. ನಾರಾಯಣ್ ಸತ್ಯೇಂದ್ರ ಕುಮಾರ್ ಸಲಹೆಗಳು, ಅಭಿಪ್ರಾಯಗಳಿಗೆ ತುಂಬಾ ಧನ್ಯವಾದ.
ಹೌದು ಸರ್, ತುಂಬಾ ಜ್ಞಾನವಂತರು ಸರ್ ಸತ್ಯೇಂದ್ರ ಕುಮಾರ್ ಸರ್ ಅವರು. ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಇರೋದೇ ಒಂದು ನಮ್ಮ ಎಲ್ಲರ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ನಿಮಗೆ ಮತ್ತೊಮ್ಮೆ ಧನ್ಯವಾದ ಸರ್. ಮತ್ತೊಮ್ಮೆ ಆತ್ಮ ಬಂಧುಗಳೇ, ನಿಮ್ಮ ಒಂದು ಪ್ರಶ್ನೆಗಳು ಏನಿದ್ರು, ಅಭಿಪ್ರಾಯಗಳಿದ್ರು ದಯವಿಟ್ಟು ಹಂಚ್ಕೊಳ್ಳಿ. ಇನ್ನೊಂದ ಆಲ್ರೆಡಿ ಟೈಮ್ ಆಗ್ತಾ ಇದೆ. ಇನ್ನೊಂದು 5 ನಿಮಿಷ ಯಾರಾದ್ರೂ ಒಬ್ರು ಮಾತಾಡ್ಬಹುದು ಅಂತ ಅನ್ಕೋತೀನಿ. ಯಾರಾದ್ರು ಒಬ್ರು ಮಾತಾಡೋದಾದ್ರೆ ಖಂಡಿತ ಮಾತಾಡಿ. ಈ ವಿಶ್ವಮಯ ಪ್ರಾಣಕೋಶ ಅಥವಾ ವಿಶ್ವಮಯ ಶರೀರ ಇರಬಹುದು, ಅಥವಾ ನಿರ್ವಾಣ ಶರೀರಕ್ಕೆ ನಾವು ಯಾವಾಗ ಮುಟ್ತೀವಿ ನಮಗೆ ಗೊತ್ತಿಲ್ಲ. ಆತ್ಮಗಳ ಒಂದು ಅವಲೋಕನ ಆಗ್ಲಿ, ಅಂದ್ರೆ ಒನ್ನೆಸ್ ಅಂತ ಹೇಳ್ತಾರೆ, ಏಕತೆ ಅಂತ. ಇದನ್ನ ನಾವು ಯಾವ ಮಟ್ಟಿಗೆ ನಾವು ಅಲ್ಲಿ ತಲುಪ್ತೀವಿ ಗೊತ್ತಿಲ್ಲ. ಆದರೆ ಮಿಕ್ಕೆಲ್ಲ ಒಂದು ಶರೀರಗಳನ್ನ ತಿಳ್ಕೊಂಡು ಅದನ್ನ ಅನುಭೂತಿಯನ್ನ ಪಡೆಯುವಂಥದ್ದು ನಮ್ಮಿಂದ ಆಗ್ಬೇಕು. ಅದಕ್ಕೆ ಈ ಸಜ್ಜನ ಸಾಂಗತ್ಯ ಅನ್ಬೋದು, ಅಥವಾ ಸ್ವಾಧ್ಯಾಯ ಅನ್ಬೋದು, ಸತ್ಸಂಗ ಅನ್ಬೋದು, ಇವೆಲ್ಲವೂ ಮುಖ್ಯ ಅಂತ ಎಲ್ಲ ಮಹನೀಯರಿಂದ ತಿಳಿದು ಬಂತು. ಮತ್ತೆ ಯಾರು ಹಂಚ್ಕೊಳ್ತೀರಿ? ಯಶೋಧ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಸರ್, ವಿರೂಪಾಕ್ಷಪ್ಪ ಸರ್, ತುಂಬಾ ಧನ್ಯವಾದಗಳು. ಚೆನ್ನಾಗಿ ವಿವರಿಸಿ ಎಲ್ಲ ಮನಮುಟ್ಟುವಂತೆ ಹೇಳ್ಕೊಟ್ರಿ ನಮ್ಗೆ. ಈ ಕೋಶಗಳ ಬಗ್ಗೆ ಎಲ್ಲ ಇದೆ, ಹೊಸದಾಗಿ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ತಾ ಇದೀವಿ. ದಿನದಿಂದ ದಿನಕ್ಕೆ ನಮಗೂ ಜ್ಞಾನ ನಾವು ಏನ್ ಪಡ್ಕೊಳ್ತಾ ಇದೀವಿ ಅದನ್ನ ಮನನ ಮಾಡ್ಕೊಂಡ್ರೆ ನಿಜವಾಗ್ಲೂನು ಅದನ್ನ ನಾವು ಅರ್ಥಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಮನನ ಮೋಸ್ಟ್ ಇಂಪಾರ್ಟೆಂಟ್. ಏನೇ ಕೇಳಿಸ್ಕೊಂಡ್ರು ಇಲ್ಲಿಗೆ ಮರ್ತ್ ಬಿಡ್ಬಾರ್ದು. ಅದನ್ನ ಒಂದು ಪಟ್ಟಿ ಮಾಡ್ಕೊಂಡು ಏನೇನು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರ ಅದನ್ನೆಲ್ಲ ತಿಳ್ಕೊಂಡು ಅದನ್ನ ಮತ್ತಷ್ಟು ಇನ್ನಷ್ಟು ಕುತೂಹಲಕ್ಕೆ ದಾರಿ ಮಾಡ್ಕೊಡುತ್ತೆ. ಇನ್ನ ತಿಳ್ಕೊಳ್ಬೇಕು. ಈ ಧ್ಯಾನಕ್ ಬಂದ್ಮೇಲೆ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಅಂತಂದ್ರೆ, ನಿದ್ದೆ ವಿಷಯ ಬಂದದ್ದಕ್ಕೆ ಹೇಳ್ತಾ ಇದ್ದೀನಿ, ನಿದ್ದೆ ಕ್ರಮೇಣ ಕಡಿಮೆ ಆಗ್ಬಿಟ್ಟಿದೆ. ಧ್ಯಾನ ಮಾಡ್ತಾ ಒಂದು ಕ್ವಾಲಿಟಿ ಧ್ಯಾನ ಒಂದು ಅರ್ಧ ಗಂಟೆ 20 ನಿಮಿಷ ಸಿಕ್ಕಿದ್ರೆ ಸಾಕು. ಆಲೋಚನೆಯಿಂದ ಒಂದು 1/4 ಗಂಟೆ 20 ನಿಮಿಷ ಹೋಗ್ಬಿಟ್ರೆ, ಇನ್ನೊಂದು ಆಳವಾದ ಧ್ಯಾನ ಒಂದು 15 ನಿಮಿಷ 20 ನಿಮಿಷ ಮಾಡಿದ್ರೆ ಸಾಕು 2 ಅವರ್ಸ್ ನಿದ್ದೆ ಮಾಡಿದಷ್ಟು ಅನುಭವ ಬಂದ್ಬಿಡುತ್ತೆ ನನ್ಗೆ. ಯಾವಾಗ್ಲೂ ಸುಸ್ತಾಗ್ಬಿಟ್ಟು ಆಯಾಸ ಆಗಿ ಮಧ್ಯಾಹ್ನದ ಹೊತ್ತು ಒಂದ್ ಅರ್ಧ ಗಂಟೆ ಒಂದು ನ್ಯಾಪ್ ಅಂತ ಹೇಳ್ತೀವಲ್ಲ, ಅದು ಹೋಗ್ಬಿಡ್ತಾ ಇದ್ದೆ. ಆದ್ರೆ ಅದನ್ನು ಇವಾಗ ಮಾಡ್ತಾ ಇಲ್ಲ. ಈಗ ಒಂದೊಂದೇ ಜವಾಬ್ದಾರಿಯುತ ಕೆಲಸ ಕೊಟ್ಟಿರೋದ್ರಿಂದ ಯಾವಾಗ್ಲೂ ಅದ್ರಲ್ಲಿ ತೊಡಗಿಸ್ಕೊಂಡಿರ್ತೀನಿ ನನ್ನ ದಿನನಿತ್ಯ ಜೀವನದಲ್ಲಿ. ಸೊ ಹಾಗಾಗಿ ವಿಷಯಗಳು ಏನೇನ್ ಡೈಲಿ ಸಿಗ್ತಾ ಇದೆ ತುಂಬಾ ಉಪಯುಕ್ತವಾಗಿದೆ. ನಮ್ಮನ್ನ ನಾವು ಕಂಡುಕೊಳ್ಳೋ ನಿಟ್ಟಿನಲ್ಲಿ ನಾವು ಸಾಕ್ತಾ ಇದ್ದೀನಿ. ಅದು ಪರ್ಸನಲ್ ಹೇಳ್ಬೇಕು ಅಂದ್ರೆ, ದಿನದಿಂದ ದಿನಕ್ಕೆ ಒಂದ್ ಸ್ವಲ್ಪ ಜ್ಞಾನ ಚೂರುಪಾರು ನನ್ನ ತಲೆಗೆ ಹೋಗ್ತಾ ಇರೋದೇ ಒಂದು ದೊಡ್ಡ ವಿಶೇಷವಾದ ವಿಷಯ. ಆದ್ರೆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಕುತೂಹಲ ಇನ್ನಷ್ಟು ಇದೆ, ಮಗದಷ್ಟು ಇದೆ. ಅದು ತೋಡ್ತಾ ಇದ್ರೆ ಬರ್ತಾನೆ ಇರುತ್ತೆ. ಅದು ಅಕ್ಷಯ ಪಾತ್ರೆ ತರ ಜ್ಞಾನ ಅನ್ನೋದು. ಸೊ ಹಂಗಾಗಿ ನಿಮ್ಮೆಲ್ಲ ಚೈತನ್ಯಯುತವಾದ ಮುಖ ನೋಡ್ತಾ ಇದ್ರೆ ನಮ್ಗೂ ಯಾವಾಗ ಈ ತರ ಆಗೋದು, ಸಿದ್ಧಿ ಪಡೆಯೋದು ಅಂತ ಅನ್ಸ್ತಾ ಇರುತ್ತೆ. ಪ್ರತಿಯೊಬ್ರು ದಿನಾ ಬರ್ತಾ ಇರೋವ್ರ ಮುಖ ನೋಡ್ತಾ ಇದ್ರೆ ನಾನ್ ಯಾವಾಗ ಈ ತರ ಆಗೋದು ಅಂತ ಅನ್ಸ್ತಾ ಇರುತ್ತೆ. ಸೊ ಆದ್ರಿಂದ ಆ ನಿಟ್ಟಿನಲ್ಲಿ ಸಾಧನೆ ಮಾಡ್ತಾ ಇದ್ದೀನಿ, ನೋಡ್ಬೇಕು ಹಿಂಗಾಗುತ್ತೆ ಅಂತ. ಖುಷಿ ಆಯ್ತು, ಒಳ್ಳೆ ಚೇಂಜಸ್ ಆಗ್ತಾ ಇದೆ, ಸಾಧನೆ ಮಾಡ್ಕೊಳ್ತಾ ಇದ್ದೀನಿ. ಹೌದು ಸರ್, ಧ್ಯಾನ ಅಂತೂ ನನ್ಗೆ ಒಂದು ಕರುಣೆ, ಪ್ರೀತಿ, ಮಮತೆ ಇಂದ ಏನೋ ಆನಾಪಾನ ಸತಿ ಧ್ಯಾನ ಪತ್ರಿಜಿ ಅವರು ಎಲ್ಲಾ ಜನಕ್ಕೂ ಹಂಚಿದ್ದಾರೆ. ಹಾಗೆ ನಮ್ಗೊಂದು ಸಿಕ್ಕಿದೆ, ಅದೊಂದು ವರದಾನವಾಗಿ ಸಿಕ್ಕಿದೆ. ಅದನ್ನ ಉಳಿಸ್ಕೊಳ್ಳೋ ಪ್ರಯತ್ನನೂ ಮಾಡ್ತಾ ನಾವು ನಮ್ಮ ಆತ್ಮ ಉನ್ನತಿಯನ್ನು ಪಡ್ಕೊಳ್ಬೇಕು. ಅವರಲ್ಲಿರೋ ಕರುಣೆ ನಮ್ಮಲ್ಲೂ ಬರ್ಬೇಕು. ಎಲ್ಲಾ ವಿಶ್ವಕೋಟಿ ಜನತೆಗೆ ಏನು ಕೊಟ್ಟಿದ್ದಾರೆ ಅದ್ರಲ್ಲಿ ನಾವು ಗಳಿಸ್ಕೊಂಡಿದೀವಿ, ಹಾಗೆ ನಾವು ಹಂಚ್ತಾ ಹೋಗ್ಬೇಕು ಅನ್ನೋದೇ ಒಂದು ದೊಡ್ಡ ಮಹತ್ವದ ಪಾತ್ರವನ್ನ ವಹಿಸುತ್ತೆ ಇದು. ಥ್ಯಾಂಕ್ ಯು ಸರ್. ತುಂಬಾ ಸಂತೋಷ ಆಯ್ತು. ಧನ್ಯವಾದ ನಿಮ್ಮ ಒಂದು ಅನಿಸಿಕೆಯನ್ನ ಹಂಚಿಕೊಂಡದ್ದು. ಹೇಳಿ ಸರ್. ಏನಿಲ್ಲ, ಇಲ್ಲಿ ಒಂದೇ ಒಂದು ವಿಷಯ. ಏನು ಈ ನಮ್ಮ 7 ಕೋಶಗಳಿದೆ, ಈ 6 ಕೋಶಗಳು ಈ ಭೌತಿಕ ಶರೀರ ಬಿಟ್ಟು ಈ ಕೋಶಗಳಲ್ಲಿ ನಾವು ಸಾಧನೆ ಮಾಡೋದಕ್ಕೆ ನಾನು ಹೋದೇನೋ, ನಾನು ಬಿಟ್ಬಿಡ್ಬೇಕು ನಾವು. ಈಗ ನಮ್ಮ ಮಾಲಿನ್ಯ ಮೇಡಮ್ ಹೇಳಿದ್ರು, ನಾನು ಹೋಗ್ತೀನೋ ವಿಶ್ವಮಯ ಕೋಶಕ್ಕೆ, ನಿರ್ವಾಣಮಯ ಕೋಶಕ್ಕೆ. ಯಾಕಾಗಲ್ಲ? ನೀವು ಹೋಗ್ತೀರಾ. ನೀವು ನಾನು ಅನ್ನೋದು ಬಿಟ್ಬಿಡಿ, ನಾವು ಆಲ್ ಟುಗೆದರ್ ಅನ್ನಿ. ನೀವು ಹೇಗೆ ಆತ್ಮ ಬಂಧುಗಳು ಅಂತ ಹೇಳ್ತೀರಾ,
ಹಾಗೆ ಎಲ್ಲವನ್ನು ನಮ್ಮದು ಅಂತ ತಗೊಂಡಾಗ ವಿಶ್ವವೇ ನಮ್ಮದು. ವಸುದೈವ ಕುಟುಂಬಕಂ ಅಂತ ಹೇಳಿದ್ರು ಗುರುಗಳು. ಹಾಗೆ ನಾವು ಅಂತಂದಾಗ ಖಂಡಿತ ನಾವು ಹೋಗೇ ಹೋಗ್ತೀವಿ ಮೇಡಮ್. ಆವಾಗ್ಲೇ ನೀವು ಯಾವಾಗ ನಾವು ಅನ್ನೋದು ಎಲ್ಲಿ ಬಂದ್ಬಿಡುತ್ತೆ ನಮಗೆ, ಆವಾಗ ಈ ಎಲ್ಲಾ ನಿರ್ಮಾಣಮಯ ಕೋಶಕ್ಕೆ ಹೊರಟೋಗಿರ್ತೀವಿ ನಾವು ಆಟೋಮೆಟಿಕ್ ಆಗಿ. ನೀವು ಸಾಧನೆ ಮಾಡ್ಬೇಕಾಗಿಲ್ಲ, ಯಾಕೆಂದ್ರೆ ಅಷ್ಟೊತ್ತಿಗೆ ಸಾಧನೆ ಬಂದ್ಬಿಟ್ಟಿರುತ್ತೆ. ಆ ಪರಿಪೂರ್ಣತೆ ಬಂದ್ರೇನೆ ನೀವು ಸಾಧಕರಾಗೋದು. ನಾವು ಅನ್ನೋದು ಯಾವಾಗ ಬರುತ್ತೆ ನಾವು ಸಂಕಲ್ಪ ಒಂದೇ ಇದ್ದಾಗ ಎಲ್ಲರೂ ನಾನು ಅನ್ನೋದು ಬರಲ್ಲ, ನಾವು ಅನ್ನೋದೇ ಬರುತ್ತೆ ಸರ್. ಈಗ ಎಷ್ಟು ಜ್ಞಾನವನ್ನ ಪಡ್ಕೊಂಡಿದೀವಿ, ಇದನ್ನೆಲ್ಲ ಜ್ಞಾನ ಹಂಚ್ತಾ ಹೋದ ಹಾಗೆ ಧ್ಯಾನ ಒಟ್ಟಿಗೆ ಕುತ್ಕೊಂಡ್ ಮಾಡ್ತಾ ಇರುವಾಗ್ಲೇ ನಮ್ಮಲ್ಲೇ ಒಂದು ಹೌದಮ್ಮ, ನಾವು ಬಂದಾಗ್ಲೂ ಅಷ್ಟೇ ಸಾಧ್ಯ. ಯಾರೇ ಖಂಡಿತ ಸರ್, ನಿಜ. ಇವತ್ತೇ ಎಲ್ರು ಸಂಕಲ್ಪ ಮಾಡೋಣ, ನಾನು ಅಂತ ಹೇಳ್ಕೊಳ್ಳೋದು ಬೇಡ, ನಾವು ಅಂತ ಹೇಳ್ಕೊಳ್ಳೋಣ. ನಾವು ಹಾಗಾಗಿ ವಿರೂಪಾಕ್ಷಪ್ಪ ಸರ್, ನಮ್ಮ ಒಂದು ಈ ಒಂದು ಆತ್ಮ ಬಂಧುಗಳು ಏನಿದ್ದಾರೆ ಇಲ್ಲಿ, ನಾವು ಎಲ್ಲ ಒಂದೇ ಟೀಮ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ನಾರಾಯಣ್ ಸತ್ಯೇಂದ್ರ ಅವ್ರ ಇರ್ಬೋದು, ಡಾಕ್ಟರ್ ಯಶೋಧ ಅವ್ರ ಇರ್ಬೋದು, ನಳಿನಾ ಅವ್ರ ಇರ್ಬೋದು, ಹಾಗೆ ನಮ್ಮ ಶಾಂತ ಅವ್ರ ಇರ್ಬೋದು. ಹೀಗೆ ಇನ್ನೂ ಒಂದು 7 ಜನ ನಾವು ಒಟ್ಟಾಗೆ ಸೇರ್ಕೊಂಡು ಏನೋ ಇನ್ನೊಂದಷ್ಟು ಇಲ್ಲಿರುವಂಥವ್ರೆಲ್ರು ಬರ್ತಾ ಇದ್ದಾರೆ, ಆಸಕ್ತಿ ತೋರಿಸ್ತಾ ಇದ್ದಾರೆ. ಆಸಕ್ತಿ ತೋರಿಸ್ಲಿ, ಎಲ್ಲರೂ ಬರ್ಲಿ, ಯಾರು ಒಬ್ರು ನಿರೂಪಣೆ ಮಾಡಕ್ ಬನ್ನಿ, ಇನ್ನೊಬ್ರು ಸ್ಪೀಕರ್ ಆಗಿ ಬನ್ನಿ ಅಂತ ಎಲ್ರು ದಿನವೂ ಕೇಳ್ಕೊಳ್ತೇವೆ. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ, ಧ್ಯಾನಿಗಳಾಗಿ ಒಟ್ಟಾಗಿ ಮುಂದುವರಿಯೋಣ ಅಂತ ಅನ್ನೋ ಒಂದು ಭಾವನೆ. ಧನ್ಯವಾದ ನಿಮ್ಮಿಬ್ರಿಗೂ ಅಷ್ಟೇ, ತುಂಬ ಧನ್ಯವಾದ ಸರ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸರ್, ಯಾಕೆಂದ್ರೆ ಇವತ್ತಿನ ಒಂದು ಕಾರ್ಯಕ್ರಮ ಹೇಗೆ ಆಗುತ್ತೋ ಅನ್ನೋ ಒಂದು ಸಂದೇಹದಲ್ಲಿ, ಆತಂಕದಲ್ಲಿ ನಾನಿದ್ದೆ ಸರ್. ಅದಂತೂ ಸತ್ಯವಾದದ್ದು. ನಿಮ್ಮ ಹತ್ರ ನಾನು ಹಂಚ್ಕೊಂಡೆ, ಇಲ್ಲಿ ಈ ತರ ಆಗೋಗಿದೆ. ಕೇಳುಗರ ಒಂದು ಪ್ರಶ್ನೆಗೆ ಏನಿದೆ, ನಾವು ಉತ್ತರಿಸಬಲ್ಲವರಾಗಿರ್ಬೇಕು ಯಾವಾಗ್ಲೂ. ಯಾವಾಗ ನಮ್ಗೆ ಉತ್ತರಿಸಕ್ಕಾಗಲ್ಲ ಅಂತ ಆದಾಗ ಅದಕ್ಕೆ ನಾವು ಅನರ್ಹರು ಅಂತನ್ನೋಂಥ ಭಾವನೆ ನಂದು. ಆದರೆ ಅದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ನನಗೆ ಗೊತ್ತಿಲ್ಲ ಸರ್. ಬಟ್ ಇಲ್ಲಿ ನನಗೆ ಆ ಆತಂಕನ ಕಂಪ್ಲೀಟ್ಲಿ ನೀವು ನಿವಾರಿಸ್ಬಿಟ್ರಿ ಸರ್. ಯಾಕೆಂದರೆ ನಾನು ಹಂಚ್ಕೊಂಡೆ ನಮ್ಮ ಒಂದು ಸಹ ಆತ್ಮ ಬಂಧುಗಳು ಏನಿದ್ದಾರೆ ಅವ್ರಗಳ ಹತ್ರ ನಾನು ಹಂಚ್ಕೊಂಡೆ, ಈ ಥರ ಆಯಿತು, ಏನು ಮಾಡೋದು ಗೊತ್ತಿಲ್ಲ ಅಂತ. ಆದರೆ ನೀವು ಎರಡನ್ನೂ ನಿಭಾಯಿಸಿ ಅಲ್ಲಿ ಕಂಪ್ಲೀಟ್ಲಿ ಅದಕ್ಕೆ ಒಂಥರ ಫುಲ್ ಸ್ಟಾಪ್ ಹೇಳಿದ್ರೆ ತಪ್ಪಾಗ್ಬೋದೇನೋ, ತುಂಬ ಚೆನ್ನಾಗಿ ನೀವು ವಿವರಿಸಿ ನಮಗೆ ಅರ್ಥೈಸಿದ್ರಿ. ತುಂಬ ಹೃದಯದ ಧನ್ಯವಾದಗಳು ಸರ್. ಈಗಾಗಲೇ ಆತಂಕ ಪಡೋದೇನು ಬೇಡ ಮೇಡಮ್, ಎಲ್ಲ ಸೃಷ್ಟಿ ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಆರಾಮಾಗಿ ನಡೀತಾ ಹೋಗುತ್ತೆ. ಆ ಒಂದು ಒಳ್ಳೆ ಭಾವನೆಯಲ್ಲಿದ್ರೆ ಸಾಕು, ಟೆನ್ಷನ್ ಏನು ಬೇಡ. ಥ್ಯಾಂಕ್ ಯು ಸೋ ಮಚ್ ಸರ್. ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ರಿ ಎಲ್ರಿಗೂ. ನೀವು ನಮ್ಗೆ ಅವಕಾಶ ಕೊಡ್ತಾ ಇದ್ರಿ, ತುಂಬಾ ಧನ್ಯವಾದಗಳು. ಹಾಗೆ ನಮ್ಮ ಕೆಲವು ವಿಚಾರಗಳನ್ನ ಕೇಳದಂತಹ, ಅರ್ಥ ಮಾಡ್ಕೊಂಡಂತಹ ಎಲ್ಲ ಧ್ಯಾನಿಗಳಿಗೆ ತುಂಬಾ ಧನ್ಯವಾದ. ಮತ್ತೊಮ್ಮೆ ಧನ್ಯವಾದ ಸರ್. ಮತ್ತೊಂದು ನಮ್ಗೆ ಏನಿದೆ ಭಿನ್ನಹ ನಿಮ್ಮಲ್ಲಿ ಅಂದ್ರೆ, ಮುಂದಿನ ತಿಂಗಳು ಕೂಡ ನಾವು 21 ಕಾರ್ಯಕ್ರಮ ಏನಿದೆ, ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ, ಖಂಡಿತ ಅವಾಗ್ಲೂ ನೀವು ಬರಬೇಕು. ನಾನು ಮುಂಚಿತವಾಗಿ ನಿಮಗೆ ತಿಳಿಸ್ತೀನಿ ಸರ್. ಧನ್ಯವಾದ ಸರ್, ತುಂಬ ಹೃದಯದ ಧನ್ಯವಾದ ನಿಮಗೆ. ಮತ್ತು ಆತ್ಮ ಬಂಧುಗಳೇ, ನಿಮ್ಮೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ, ದಿನವೂ ಬನ್ನಿ, ದಿನವೂ ಒಂದಷ್ಟು ಜ್ಞಾನವನ್ನ ನಾವೆಲ್ಲರೂ ಪಡ್ಕೊಳ್ಳೋಣ. ಹಾಗೆ ಇನ್ನೊಂದಷ್ಟು ಜನಕ್ಕೆ ನಾವು ಜ್ಞಾನವನ್ನ ಹಂಚೋಣ ಅಂತ ಹೇಳ್ತಾ, ಎಲ್ಲರೂ ಧ್ಯಾನಿಗಳಾಗಿ ನಾವು ಇಲ್ಲೇ ಮುಂದುವರಿಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಆತ್ಮಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ.